ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಮೋಹನ್. ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಧಿವಾತದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಈ ಸಂಧಿವಾತದ ಬಗ್ಗೆ ಸಲಹೆ ಸಂದೇಹಗಳಿದ್ರೆ ಪಡ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಓಕೆ ಡಾಕ್ಟರ್, ಮೊದಲನೇದಾಗಿ ಸಾಕಷ್ಟು ಜನ ಈ ಸಂಧಿವಾತದಿಂದ ಬಳಲ್ತಿದ್ದಾರೆ ಇತ್ತೀಚೆಗೆ. ಚಿಕ್ಕವರು ಅನ್ನೋದಿಲ್ಲ, ದೊಡ್ಡವರು ಅನ್ನೋದಿಲ್ಲ, ಎಲ್ರಿಗೂ ಅಷ್ಟೇ ಸಂಧಿವಾತ ಅಂತಾರೆ. ಕೈ ನೋವು, ಕಾಲು ನೋವು, ಬೆನ್ನು ನೋವು ಅಂತ. ಹಾಗಿದ್ರೆ ಈ ಸಂಧಿವಾತ ಅಂದರೆ ಏನು? ಹೌದು ಶ್ರುತಿ, ನೀವು ಹೇಳಿದ ಹಾಗೆ ಯಾರೇ ಇರ್ಬೋದು, ಈಗಿನ ಕಾಲದಲ್ಲಿ ನೋಡಿದ್ರೆ ಯಾವುದೋ ಒಂದು ನೋವು ಅಂತ ಅಂದ್ಕೊಂಡು ಬರೋವಂಥವ್ರೆ ಜಾಸ್ತಿ. ಮೊಣಕಾಲು ನೋವು ಅಂತಿರ್ಬೋದು ಅಥವಾ ಸೊಂಟ ನೋವು ಅಂತಿರ್ಬೋದು. ಹೀಗೆ ಸಂಧಿವಾತ ಈ ಹೆಸರೇ ಹೇಳುವ ಹಾಗೆ ಸಂಧಿ ಅಂತಂದರೆ ಎರಡು ಅಥವಾ ಎರಡಕ್ಕೂ ಹೆಚ್ಚು ಮೂಳೆಗಳು ಸೇರುವಂತಹ ಒಂದು ಜಾಗ, ಅದನ್ನು ನಾವು ಸಂಧಿ ಅಂತ ಕರಿತೀವಿ. ಇಂತಹ ಸಂಧಿಯಲ್ಲಿ ಅಂದರೆ ಎರಡು ಅಥವಾ ಎರಡಕ್ಕೂ ಹೆಚ್ಚು ಮೂಳೆಗಳು ಸೇರುವಂತಹ ಜಾಗದಲ್ಲಿ ನೋವು ಉಂಟಾಗುವುದು ಅಥವಾ ವಾತದ ಪರಿಣಾಮದಿಂದಾಗಿ ನೋವಾಗುವಂತಹದ್ದಕ್ಕೆ ಅಥವಾ ಇನ್ಯಾವುದೇ ಲಕ್ಷಣಗಳು ಬರುವಂತಹ ಸಂದರ್ಭದಲ್ಲಿ ನಾವು ಅದನ್ನು ಸಂಧಿವಾತ ಅಂತ ಕರಿತೀವಿ. ಇದನ್ನೇ ಮಾಡರ್ನ್ ಟರ್ಮಿನಾಲಜಿನಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದಾಗಿ ಹೇಳ್ತಾರೆ. ಸಾಧಾರಣವಾಗಿ ನಾವು ಕೇಳಿರ್ತೀವಿ ಆರ್ಥೋ ಪ್ರಾಬ್ಲಮ್ ಇದೆ, ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ, ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಅನ್ನುವ ಹಾಗೆ. ಆರ್ಥೋ ಅಂತ ಅಂದರೆ ಮೂಳೆ ಅಂತ ಅರ್ಥ. ಆರ್ಥ್ರೈಟಿಸ್ ಅಂತ ಅಂದರೆ ಮೂಳೆಯಲ್ಲಿ ಅಥವಾ ಸಂಧಿನಲ್ಲಿ ಉಂಟಾಗುವಂತಹ ಉರಿ ಊತ ಅಥವಾ ಇನ್ಫ್ಲಮೇಷನ್ ಅನ್ನೋದಾಗಿ ಅರ್ಥ. ಬೋನಿನ ಸಂಧಿಯಲ್ಲಿ ಅಂದರೆ ಮೂಳೆಗಳ ಸಂಧಿಯಲ್ಲಿ ಉಂಟಾಗುವಂತಹ ಉರಿ ಊತ ಅಥವಾ ಇನ್ಯಾವುದೇ ಲಕ್ಷಣಗಳಿರಬಹುದು, ಅದನ್ನು ನಾವು ಸಂಧಿವಾತ ಅನ್ನೋದಾಗಿ ಹೇಳ್ತೇವೆ. ಓಕೆ ಡಾಕ್ಟರ್, ಈಗ ಯಾವ ವಯೋಮಿತಿಯಲ್ಲಿ ಕಾಣಿಸುತ್ತೆ? ಈಗ ಚಿಕ್ಕವರಲ್ಲೂ ಕಾಣುತ್ತೆ, ದೊಡ್ಡವರಲ್ಲೂ ಕಾಣುತ್ತೆ, ಇಂಥದ್ದೇ ಅಂತ ವಯಸ್ಸಿದೆಯಾ ಅದಕ್ಕೆ? ಹೌದು, ಸಂಧಿವಾತ ಕಾಣಿಸೋದು ಹೆಚ್ಚಾಗಿ ವೃದ್ಧಾಪ್ಯದಲ್ಲಿ ಅಥವಾ ಇಳಿ ವಯಸ್ಸಿನಲ್ಲಿ. ಮುಂಚೆ ಎಲ್ಲ 60 ವರ್ಷದ ಮೇಲ್ಪಟ್ಟು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದಾಗಿತ್ತು. ಈಗ 40 ವರ್ಷದ ಮೇಲೂ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಓಕೆ, ಆದರೆ ಮಕ್ಕಳು ಕೂಡ ನಮಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತಾರೆ, ಸ್ವಲ್ಪ ಜಾಸ್ತಿ ಆಟ ಆಡಂಗಿಲ್ಲ, ಇಲ್ಲ ಕಡಿಮೆ ಆಟ ಆಡಂಗಿಲ್ಲ, ಬೇಗ ನೋವು ಅಂತಾರಲ್ಲ, ಅದಕ್ಕೆ ಏನು ಕಾರಣ? ಅದು ಬೇರೆ ಕಾರಣದಿಂದ ಬರುವಂತಹದ್ದಿರುತ್ತೆ. ಅಲ್ಲಿ ಪೌಷ್ಟಿಕಾಂಶದ ಕೊರತೆ ಇರ್ಬೋದು ಅಥವಾ ಬೆಳವಣಿಗೆಯಲ್ಲಿ ಇನ್ನೂ ಎಷ್ಟು ಬೇಕೋ ಅಷ್ಟು ಬೆಳವಣಿಗೆ ಆಗದೆ ಇರ್ಬೋದು. ಇನ್ನು ನೋವುಗಳಲ್ಲಿ ಸಾಕಷ್ಟು ರೀತಿಯ ನೋವುಗಳಿದೆ, 100ರಿಂದ 150 ರೀತಿಯ ನೋವುಗಳಿದೆ. ಅದರಲ್ಲಿ ಸಂಧಿವಾತ ಅನ್ನುವಂತಹದ್ದು ವಯಸ್ಸು ಹೆಚ್ಚಾಗದಂತಹವರಲ್ಲಿ ಅಥವಾ ವೃದ್ಧಾಪ್ಯದ ಸನಿಹದಲ್ಲಿ ಇರುವಂತಹವರಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ. ಓಕೆ ಡಾಕ್ಟರ್, ಹಾಗಿದ್ರೆ ಯಾವೆಲ್ಲ ಸಂಧಿಗಳಲ್ಲಿ ಕಾಣಿಸುತ್ತೆ ಡಾಕ್ಟರ್ ಇದು? ಇದು ಹೆಸರೇ ಹೇಳೋ ಹಾಗೆ ಸಂಧಿವಾತ ಆಗಿರೋದ್ರಿಂದ ಎಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೂಳೆಗಳು ಸೇರುತ್ತೋ ಅಂತಹ ಎಲ್ಲ ಸಂಧಿಗಳಲ್ಲೂ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಅದರಲ್ಲಿ ಮುಖ್ಯವಾಗಿ ಯಾವುದು ನಾವು ಹೆಚ್ಚು ಉಪಯೋಗಿಸ್ತೀವಿ ಅಥವಾ ಹೆಚ್ಚು ಲೋಡ್ ಬೇರಿಂಗ್ ಅಥವಾ ನಮ್ಮ ದೇಹದ ಭಾರವನ್ನು ಹೆಚ್ಚಾಗಿ ಹೊತ್ಕೊಳ್ಳುವಂತಹ ಸಂಧಿಗಳು ಯಾವುದಿದೆ ಅಲ್ಲೆಲ್ಲ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂತಹದ್ದು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಮೊಣಕಾಲಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದು, ಅಥವಾ ಹಿಪ್ ಜಾಯಿಂಟ್ ಅಥವಾ ಪೃಷ್ಠ ಸಂಧಿ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದು, ಬೆನ್ಹುರಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು, ಸ್ಪೈನಲ್ ಕಾರ್ಡ್, ಹಾಗೇನೆ ಮೊಣಕೈಯಲ್ಲಿ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಅಂದರೆ ಮುಂಚೆ ಇಷ್ಟೊಂದು ಇರಲಿಲ್ಲ ಈ ಸಮಸ್ಯೆ, ಆದರೆ ಇತ್ತೀಚೆಗೆ ತುಂಬ ವ್ಯಾಪಕವಾಗಿ ಹರಡ್ತಿದೆ. ಯಾಕೆ ಡಾಕ್ಟರ್? ಹೌದು, ನೀವು ಹೇಳಿದಾಗೆ ಇದು ಎಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ ಅಂತಂದರೆ ಇದರ ರಿಸರ್ಚ್ ಅಥವಾ ಸಂಶೋಧನಾ ಗ್ರಂಥಗಳನ್ನು ನೋಡಿದ್ರೆ ನಮಗೆ ಭಯ ಉಂಟಾಗುತ್ತೆ, ಅಷ್ಟೊಂದು ವ್ಯಾಪಕವಾಗಿ ಹರಡ್ತಾ ಇದೆ. ಇತ್ತೀಚೆಗೆ ಉತ್ತರ ಕೊರೋಲಿನಾ ವಿಶ್ವವಿದ್ಯಾನಿಲಯ ಅಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಆ ಸಂಶೋಧನೆಯ ಪ್ರಕಾರ ಏನು ಹೇಳುತ್ತೆ ಅಂತ ಅಂದರೆ, ಒಬ್ಬ ವ್ಯಕ್ತಿ ಅಥವಾ ಮನುಷ್ಯನಾಗಿ ಹುಟ್ಟಿದಾನೆ ಅಂತಾದರೆ ಆತನಿಗೆ ಮೊಣಕಾಲಿನ ಸಂಧಿವಾತ ಬರುವಂತಹ ಸಾಧ್ಯತೆ 46% ಅಷ್ಟು ಇದೆಯಂತೆ. ಹಾಗೆಯೇ ಪೃಷ್ಠದಲ್ಲಿ ಸಂಧಿವಾತ ಬರುವಂತಹ ಸಾಧ್ಯತೆ 25% ಇದೆಯಂತೆ. ಅಂದರೆ 46% ಅಂದರೆ ಆಲ್ಮೋಸ್ಟ್ 50%. ಈಗ ಒಂದು ಮನುಷ್ಯ ಇದ್ದಾನೆ ಅಂದರೆ 50-50 ಬರೋ ಸಾಧ್ಯತೆ 50-50 ಅಂದರೆ ತುಂಬ ದೊಡ್ಡ ಚಾನ್ಸ್ ಆಯಿತು. ಇನ್ನು ಭಾರತದಲ್ಲಿ ನೋಡೋದಾದರೆ ಪ್ರತಿ ವರ್ಷ 10 ಮಿಲಿಯನ್ನಷ್ಟು ಜನ ಈ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಆ್ಯಂಡ್ ವರ್ಲ್ಡ್ ವೈಡ್ ಅಂದರೆ ಇಡೀ ಪ್ರಪಂಚಾದ್ಯಂತ ನೋಡೋದಾದರೆ 237 ಮಿಲಿಯನ್ ಜನ ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ಅಂದರೆ ಶೇಕಡ ಈ ಪ್ರಪಂಚದ ಎಷ್ಟು ಜನ ಇದ್ದಾರೋ ಅದರದ್ದು 3.3% ಅಷ್ಟು ಜನ ತುತ್ತಾಗ್ತಾ ಇದ್ದಾರೆ. ಇಷ್ಟೊಂದು ವ್ಯಾಪಕವಾಗಿ ಇದು ಹರಡ್ತಾ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಏನು ಕಾರಣ ಇದಕ್ಕೆ? ಯಾಕೆ ಈಗ ಜೀವನ ಶೈಲಿ ಸರಿ ಇಲ್ವಾ ಅಂತನಾ, ಇಲ್ಲ ಊಟದ ಹವ್ಯಾಸ ಸರಿ ಇಲ್ಲ ಅಂತನಾ, ಏನು ಕಾರಣ ಇದಕ್ಕೆ? ಈ ಸಂಧಿವಾತದ ಕಾರಣಗಳು ಅಂತ ಹೇಳೋದಾದರೆ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಇದು ಬರುವಂತಹ ಸಾಧ್ಯತೆ ಇಂತಹ ಇದರಲ್ಲಿ ಹೆಚ್ಚಿರುತ್ತೆ ಅನ್ನುವಂತಹ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸನ್ನು ಪಟ್ಟಿ ಮಾಡಿ ಇಟ್ಟಿದ್ದಾರೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಏನೆಲ್ಲ ಇರಬಹುದು ಅಂತಂದರೆ, ಏಜ್ ಫ್ಯಾಕ್ಟರ್, ವಯಸ್ಸು, ಅದನ್ನ ನಾವೀಗ ಮುಂಚೆ ಮಾತಾಡಿದ ಹಾಗೆ. ವೃದ್ಧಾಪ್ಯ ಅಥವಾ ಇಳಿ ವಯಸ್ಸಿನಲ್ಲಿ ಇದು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ 60 ವರ್ಷದ ಮೇಲ್ಪಟ್ಟವರಿಗೆ ಮುಂಚೆ ಹೆಚ್ಚಾಗಿ ಕಾಣಿಸ್ತಾ ಇತ್ತು, ಈಗ 40 ವರ್ಷದವರೆಗೂ ಕಾಣಿಸ್ತಾ ಇರುವಂತಹದ್ದು ನಡೀತಾ ಇದೆ. ಇನ್ನು ಎರಡನೇ ರಿಸ್ಕ್ ಫ್ಯಾಕ್ಟರನ್ನು ತೆಗೆದುಕೊಂಡ್ರೆ ಲಿಂಗ ಅಥವಾ ಸೆಕ್ಸಿಗೆ ಬಂದಾಗ ಹೆಣ್ಣು ಮಕ್ಕಳಲ್ಲಿ ಅಥವಾ ಹೆಂಗಸರಲ್ಲಿ ಕಾಯಿಲೆ ಬಹಳ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ.
ಕಾರಣ ಏನು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಆದರೆ 50 ವರ್ಷದ ಮೇಲ್ಪಟ್ಟಿನ ಹೆಂಗಸರಲ್ಲಿ ಈ ಕಾಯಿಲೆ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇರುವಂತಹದ್ದು. ಇದರ ಜೊತೆಗೆ ಒಬೆಸಿಟಿ ಅಥವಾ ಸ್ಥೂಲಕಾಯದಲ್ಲೂ ಕೂಡ ಈ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ತಾ ಇರುವಂತಹದ್ದು. ಯಾಕೆ ಅಂತ ಸುಲಭವಾಗಿ ನಾವು ಗೆಸ್ ಮಾಡ್ಬೋದು. ಇಡೀ ದೇಹದ ಭಾರವನ್ನು ಯಾವುದೋ ಒಂದು ನಮ್ಮದು ಸಂಧಿಗಳು ಹೊರ್ತಾ ಇರ್ತವೆ. ಸೊ ಯಾವಾಗ ದೇಹದ ಭಾರ ಹೆಚ್ಚಾಗ್ತಾ ಹೋಗುತ್ತೋ ಆಗ ಸಂಧಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಅದರಲ್ಲಿ ಕೂಡ ಈ ಸಮಸ್ಯೆ ಬರುವಂತಹದ್ದು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಜಾಯಿಂಟ್ ಇಂಜುರೀಸ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಮೂಳೆಗೆ ಅಥವಾ ಮೂಳೆ ಸೇರ್ಕೊಳ್ಳುವಂತಹ ಸಂಧಿಯಲ್ಲಿ ಏನಾದರೂ ಆಘಾತ ಅಥವಾ ಅಪಘಾತ ಆದಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯಾದಂತಹ ಸಂಧಿವಾತ ಕಾಣಿಸ್ಕೊಳ್ಬೋದು. ಎಲ್ಲೋ ಆಕ್ಸಿಡೆಂಟ್ ಆಯಿತು, ಇದ್ದಕ್ಕಿದ್ದಂಗೆ ಜಾಯಿಂಟ್ಗೆ ತೊಂದರೆ ಆಯಿತು, ಆಘಾತ ಆಯಿತು, ಅಪಘಾತ ಆಯಿತು, ಆಗ ಕೂಡ ಈ ರೀತಿಯಾದಂತಹ ಸಮಸ್ಯೆ ಕಾಣಿಸ್ಕೊಳ್ಬೋದು. ಮತ್ತೆ ಇನ್ನು ಹೇಳೋದಾದರೆ ವರ್ಕ್ ನೇಚರ್ ಅಥವಾ ನೇಚರ್ ಆಫ್ ವರ್ಕ್ ಅಂತ ಹೇಳ್ತೀವಿ. ನಮ್ಮ ಕಾರ್ಯ ಪ್ರಕೃತಿ ಹೇಗಿದೆ ಅನ್ನುವಂಥದ್ದು. ಕೆಲವರ ಕಾರ್ಯ ಪ್ರವೃತ್ತಿಯೇ ಅವರ ಮೂಳೆಗಳಿಗೆ ಅಥವಾ ಸಂಧಿಗಳಿಗೆ ಹೆಚ್ಚಾದ ಪ್ರೆಷರನ್ನು ಕೊಡುವಂತಹದ್ದಾಗಿರುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಸ್ಪೋರ್ಟ್ಸ್ ಪರ್ಸನ್, ಅವರು ಆಟ ಆಡುವಾಗ ಅವ್ರಿಗೆ ಹೆಚ್ಚಾಗಿ ಅವರು ಸಂದುಗಳನ್ನು ಬಳಸ್ಕೊಳ್ತಾ ಇರ್ತಾರೆ. ಅಥವಾ ಈ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ಇರ್ತಾರೆ, ಅವ್ರು ಇರಬಹುದು. ಅಥವಾ ಹೆಚ್ಚಾದ ಭಾರವನ್ನು ಬೆನ್ನ ಮೇಲೆ ಹಾಕ್ಕೊಂಡು ಹೋಗುವಂಥವ್ರು ಇರ್ತಾರೆ, ಅವ್ರು ಇರಬಹುದು. ಸೊ ಇಂತಹ ಸಂದರ್ಭದಲ್ಲಿ ಕೂಡ ಅವರ ಕಾರ್ಯಪ್ರವೃತ್ತಿಯಿಂದಾಗಿ ಅವರು ಈ ಸಂಧಿವಾತಕ್ಕೆ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಈಗ ಜೆನೆಟಿಕ್ಸ್ ಅಂದರೆ ಅನುವಂಶೀಯವಾಗಿ ನಮ್ಮ ಮನೆಯಲ್ಲಿ ಅಥವಾ ಯಾರಿಗೋ ಅದು ಇರುವಂತಹ ಹೆರಿಡಿಟ್ರಿ ಇತ್ತು ಅಥವಾ ಅನುವಂಶೀಯವಾಗಿ ಅದಿತ್ತು ಅಂತಂದರೆ ಆಗ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕಾಂಜನೈಟಲ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟುವಾಗ ಯಾವುದಾದ್ರೂ ಅಂಗವೈಕಲ್ಯತೆ ಇತ್ತು ಅಥವಾ ವಿಕಲಾಂಗತೆ ಇತ್ತು ಅಂತಂದರೆ ಸಾಧಾರಣವಾಗಿ ಒಂದು ಅಂಗದಲ್ಲಿ ತುಂಬ ಈಗ ಉದಾಹರಣೆಗೆ ಮಂಡಿ ಅಂತ ತಗೊಂಡ್ರೆ ಒಂದು ಮಂಡಿಯಲ್ಲಿ ತುಂಬ ಸಮಸ್ಯೆ ಇದೆ ಅಥವಾ ಅವ್ರು ಒಂದೇ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತಾದಾಗ ಸಹಜವಾಗಿ ಆ ಮೂಳೆ ಅಥವಾ ಸಂದು ಸವಿಯುವಂತಹದ್ದು ಅಥವಾ ಅದರಲ್ಲಿ ಸಮಸ್ಯೆ ಉಂಟಾಗುವಂಥದ್ದು ಸಾಧಾರಣವಾದ ಪ್ರಕ್ರಿಯೆ ಆಗಿರುತ್ತೆ. ಹಾಗೆ ಕೂಡ ಈ ಸಂಧಿವಾತ ಅನ್ನುವಂತಹದ್ದು ಬರಬಹುದು. ಹೀಗೆ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಇದೆಲ್ಲ ಕಾರಣಗಳಿಂದಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಈಗ 20 ವರ್ಷ ಆಗಿರಲ್ಲ, ಆಗಿಂದಾನೆ ಈ ಜಾಯಿಂಟ್ ಪೇನ್ ಅನ್ನೋದು ಹಾಸಿಗೆನೇ ಹಿಡಿದ್ಬಿಟ್ಟಿರ್ತಾರೆ ಸಾಕಷ್ಟು ಜನ. ಅದಕ್ಕೆಲ್ಲ ಏನು ಕಾರಣ ಡಾಕ್ಟರ್? ಅದು ಬೇರೆ ಬೇರೆ ಕಾರಣ ಇರುತ್ತೆ. ಈಗ ಜಾಯಿಂಟ್ ಪೇನ್ ಅಥವಾ ಯಾವುದೇ ಮೂಳೆ ನೋವು, ಜಾಯಿಂಟ್ ಪೇನ್ ಅಂದ ತಕ್ಷಣ ಅದೆಲ್ಲದು ಆಸ್ಟಿಯೋಆರ್ಥರೈಟಿಸ್ ಅಥವಾ ಸಂಧಿವಾತ ಅಲ್ಲ. ಜಾಯಿಂಟ್ ಪೇನಲ್ಲಿ ಹಲವಾರು ರೀತಿಯದ್ದಿರುತ್ತೆ. ಉದಾಹರಣೆಗೆ ರುಮಟೈಡ್ ಆರ್ಥರೈಟಿಸ್ ಅಂತ ಇರ್ಬೋದು, ಗೌಟಿ ಆರ್ಥರೈಟಿಸ್ ಅಂತ ಇರ್ಬೋದು, ಅಥವಾ ಇನ್ಫೆಕ್ಷಿಯಸ್ ಆರ್ಥರೈಟಿಸ್ ಅಂತ ಇರ್ಬೋದು, ವೈರಲ್ ಆರ್ಥರೈಟಿಸ್. ಇತ್ತೀಚೆಗೆ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ, ಡೆಂಗ್ಯೂ ಬಂತು, ಚಿಕುನ್ಗುನ್ಯಾ ಬಂದಾದ್ಮೇಲೆ ಕೈಕಾಲು ನೋವು ಬರ್ತಾ ಇದೆ, ಅದು ಹೋಗ್ತಾನೆ ಇಲ್ಲ ಅನ್ನುವಂಥದ್ದು. ಹೀಗೆ ನೋವಿನಲ್ಲಿ ಸಾಕಷ್ಟು ರೀತಿಯದಿರುತ್ತೆ. ಇದು ಒಂದು ರೀತಿಯಾದಂತಹ ನೋವು ಅಷ್ಟೇ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಅಂತ ಹೇಳಿ. ಮನೋಜ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಭದ್ರಾವತಿಯಿಂದ. ಓಕೆ ಡಾಕ್ಟರ್ ಪ್ರಕೃತಿ ಅವರಿದ್ದಾರೆ, ಆಯುರ್ವೇದ ತಜ್ಞರು. ಮಾತಾಡಿ, ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ ಹೇಳಿ, ಸಮಸ್ಯೆ ಹೇಳಿ. ಮನೋಜ್ ಅಂತ ಹೇಳಿ. ಓಕೆ, ನಿಮ್ಮ ಸಮಸ್ಯೆ ಹೇಳಿ. ಮೇಡಮ್, ನಾರ್ಮಲ್ ಆಗಿ ಮಂಡಿ ನೋವು ಬರೋದಿಲ್ಲ, ಅದು ಸ್ವಲ್ಪ ಟಚ್ ಹಾಕಿದಂಗೆ ಮಂಡಿಗೆ ದೂರ ಪೇನ್ ಆಗುತ್ತೆ ಮೇಡಮ್. ಅದು ಏನಕ್ಕೆ ಅಂತ ಗೊತ್ತಾಗಿಲ್ಲ. ಏನ್ ಹೇಳ್ತಾರೆ ಮನೋಜ್ ಅವರೇ, ಸ್ಪಷ್ಟವಾಗಿ ಮಾತಾಡಿ. ಮೇಡಮ್, ಈಗ ನಾರ್ಮಲ್ ಆಗಿ ಮಂಡಿಗೆ ಸ್ವಲ್ಪ ಟಚ್ ಆಯ್ತು ಅಥವಾ ದೂರ ಅಲ್ಲ ನಿಧಾನಕ್ಕೆ ಹೊರ್ತಾ ಬಿದ್ದು ಅಂದ್ರೆ ಸ್ವಲ್ಪ ನೋವು ಬಂದ್ಬಿಡತ್ತೆ. ಎಷ್ಟು ವಯಸ್ಸು ಮನೋಜ್ ಅವರೇ ತಮಗೆ? ನನಗೆ ಒಂದು 26. ಓಕೆ, ಈ ವಯಸ್ಸಿನಲ್ಲಿ ಅದೇ ಏನಾದರೂ ಜಾಯಿಂಟ್ ಇಂಜುರೀಸ್ ಅಥವಾ ಮುಂಚೆ ಏನಾದರೂ ನಿಮ್ಮ ಸಂಧಿಗೆ ಅಥವಾ ಮಂಡಿಗೆ ಹೊಡೆತ ಬಿದ್ದಿದ್ದಂಥದ್ದು ಅಂತಹದ್ದೇನಾದರೂ ಹಿಸ್ಟ್ರಿ ಇದೆಯಾ ಅಂತ ನೋಡಬೇಕಾಗುತ್ತೆ. ಅದಿಲ್ಲ ಅಂತಂದರೆ ಇನ್ನು ಬೇರೆ ಯಾವುದಾದ್ರೂ ಆರ್ಥರೈಟಿಸ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಅದು ನೋಡಿಕೊಂಡು ಯಾವ ಮೂಳೆಯಲ್ಲಿದೆ, ಹೇಗಿದೆ ಪ್ರಮಾಣ ಅಂತ ನೋಡಿಕೊಂಡು ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಬೋದು. ಯಾವ್ದಾದ್ರು ವೈದ್ಯರನ್ನ ಒಮ್ಮೆ ಭೇಟಿ ಮಾಡಿ, ಆಗ ಗೊತ್ತಾಗುತ್ತೆ. ಅಲ್ಲ ಮೇಡಮ್, ಅದು ನಾರ್ಮಲ್ ಆಗಿ ಅವಾಗ ನಾವು ಆಟ ಆಡ್ಬೇಕಾದ್ರೆ ಸ್ವಲ್ಪ ನಾರ್ಮಲ್ ಆಟ ಆಡ್ಬೇಕಾದ್ರೆ ಹೊಡ್ತಾ ಬಿದ್ದಿರತ್ತಾರ ಮಂಡಿಗೆ. ಆಟ ಆಡುವಾಗ ಹೊಡ್ತಾ ಬಿದ್ದಿತ್ತು ಅಂತನಾ? ಅವಾಗ ಮೇಡಮ್, ನಾವು ಚಿಕ್ಕವರಿದ್ದಾಗ. ಅದೇ ಅದು ಹೊಡ್ತಾ ಬಿದ್ರೆ ಅದು ಏನಾಗಿದೆ, ಅದ್ರದ್ದು ಹೀಲಿಂಗ್ ಪ್ರೋಸೆಸ್ ಯಾವ ಥರದಲ್ಲಾಗಿದೆ, ಈಗ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನೋಡಿ ಅದಕ್ಕೆ ಚಿಕಿತ್ಸೆನ ಹೇಳ್ಬೋದು. ಆ ಬೆರಳಲ್ಲಿ ಅಥವಾ ಏನೋ ಸಡನ್ ಆಗಿ ತಾಗಿದ್ರೆ ಸಾಕು ಸ್ವಲ್ಪ ಪೇನ್ ಬಂದ್ಬಿಡುತ್ತೆ. ಅನ್ನ ಇರತ್ತೆ, ತಕ್ಷಣ ಹೋಗತ್ತೆ. ಸ್ವಲ್ಪ ಕಾಲ್ ವೀಕ್ನೆಸ್ ಆದಂಗೆ ಆಗ್ಬಿಡುತ್ತೆ, ನೋವು ಆ ಥರ ಆಗತ್ತಲ್ಲ ಮೇಡಮ್. ಅದೇ ಏನದು ನಿಮಗೆ ಮೋಸ್ಟ್ಲಿ ಪೆಟ್ಟು ಬಿದ್ದಿರ್ಬೋದು. ನೀವು ಹೇಳ್ತಾ ಇದ್ದೀರಾ ಮುಂಚೆ ಯಾವಾಗಲೂ ಫಾಲ್ ಹಿಸ್ಟ್ರಿ ಇದೆ ಅಥವಾ ಬಿದ್ದಿರುವಂತಹ ನಿಮಗೆ ಹಿಂದೆ ಬಿದ್ದಿರುವಂತಹ ಇದೆ ಹಿಸ್ಟ್ರಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಬಿದ್ದಿದ್ದ ಹಿಸ್ಟ್ರಿ ಇದೆ ಅಂತಂದ್ರೆ ಅದು ಏನಾಗಿದೆ, ಅದಾದ್ಮೇಲೆ ಹೀಲಿಂಗ್ ಪ್ರೋಸೆಸ್ ಯಾವ ಥರದಲ್ಲಿ ಆಗಿದೆ, ಈಗ ಯಾವ ಥರ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನೋಡಿ ಏನಾದರೂ ಹೇಳ್ಬೋದು.
ಓಕೆ ಮನೇಜರೇ, ಕರೆ ಮಾಡಿದ್ದಕ್ಕೆ ಹೌದು. ಧನ್ಯವಾದಗಳು. ಓಕೆ ಡಾಕ್ಟರ್, ಈಗ ಲಾಸ್ಟ್ ಕಾಲರ್ ಹೇಳಿದ್ರು ಯಾವಾಗ್ಲೂ ಬಿದ್ದಿದ್ದು ಏಟು ಇವಾಗ ಸ್ವಲ್ಪ ಪೇನ್ ಬರುತ್ತೆ ಅಂತ. ಆ ಥರನೂ ಆಗುತ್ತೆ, ಯಾಕಂದ್ರೆ ಅವಾಗ ಫುಲ್ ಕ್ಯೂರ್ ಆಗಿರುತ್ತೆ ಅಂತ ಅನ್ಕೋತೀವಿ. ಇನ್ಯಾವಾಗ್ಲೂ ಅದ್ರ ಪ್ರಾಬ್ಲಮ್ ಬಂತು ಅಂದ್ರೆ ಹೌದು ಹೌದು. ಯಾಕಂದ್ರೆ ಈಗ ಮೊದಲೇ ಡಿಸ್ಕಸ್ ಮಾಡ್ದಂಗೆ ಜಾಯಿಂಟ್ ಇಂಜುರೀಸ್ ಆದಾಗ, ಯಾವುದೋ ಇದ್ದಕ್ಕಿದ್ದಾಗೆ ಅಪಘಾತ ಅಥವಾ ಆಘಾತ ಆಗಿ ಇಂಜುರೀಸ್ ಆದಾಗ ಆ ಇಂಜುರೀಸ್ ಹಾಗೆ ಉಳಿದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅನ್ನೋದನ್ನ ಈಗ ಮುಂದೆ ಮಾತಾಡುವಾಗ ನಾನು ಹೇಳ್ತೀನಂತೆ. ಮೆಕ್ಯಾನಿಸಮ್ನ ನಾವು ನೋಡ್ತಾ ಹೋದಾಗೆ ಯಾಕೆ ಅದು ಉಳ್ಕೊಳ್ಳುವ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು ಗೊತ್ತಾಗ್ತಾ ಹೋಗುತ್ತೆ. ಹೌದು ಡಾಕ್ಟರ್, ಅದು ಹೇಳಿ ಈಗ ಸಂಧಿವಾತದ ಮೆಕ್ಯಾನಿಸಮ್ ಯಾವ ರೀತಿ ಇರುತ್ತೆ, ಯಾವ ತರ ಆಗುತ್ತೆ? ಸೊ ಈಗ ಸುಲಭವಾಗಿ ಹೇಳಬೇಕು ಅಂತ ಅಂದ್ರೆ, ಯಾವುದೇ 2 ಅಥವಾ 2ಕ್ಕಿಂತ ಹೆಚ್ಚು ಮೂಳೆಗಳು ಸೇರುವಂತಹ ಜಾಗದಲ್ಲಿ, ಅಂದ್ರೆ ಈಗ 2 ಮೂಳೆ ಇದೆ, 2 ಮೂಳೆ ಇರುವಂತಹ ಜಾಗದಲ್ಲಿ, ಉದಾಹರಣೆಗೆ ಮಂಡಿ ಅಂತ ತೆಗೆದುಕೊಳ್ಳೋಣ, ಸುಲಭ ಆಗುತ್ತೆ. 2 ಅಲ್ಲ, ಅಲ್ಲಿ 4-5 ಮೂಳೆಗಳಿರುತ್ತೆ. ಬಟ್ ಹಾಗೆ 2 ಮೂಳೆಗಳಿರುವಂತಹ ಜಾಗದಲ್ಲಿ 2 ಮೂಳೆ ಒಂದಕ್ಕೊಂದು ತಾಗಬಾರ್ದು, ಹಾಗೆ ಅದಕ್ಕೆ ಒಂದಕ್ಕೊಂದು ಘರ್ಷಣೆ ಆಗಬಾರ್ದು. ಆ ಕಾರಣಕ್ಕಾಗಿ 2 ಮೂಳೆಯ ತುದಿಯಲ್ಲಿ ಒಂದು ಕಾರ್ಟಿಲೇಜ್ ಎನ್ನುವಂತಹ ಒಂದು ಅಂಶ ಇರುತ್ತೆ. ಈ ಕಾರ್ಟಿಲೇಜ್ ಅಂತಂದ್ರೆ ಏನು ಅಂದ್ರೆ, ಮೂಳೆಯದ್ದೇ ಮುಂದುವರಿದಂತಹ ಭಾಗ. ಇದಕ್ಕೆ ನಾವು ಮೃದುವಸ್ಥಿ ಅಂತ ಕರಿತೀವಿ ಕನ್ನಡದಲ್ಲಿ, ಅಥವಾ ಮೃದುವಾದಂತಹ ಎಲುಬು ಅಂತ ಕರಿತೀವಿ. ಇದು ತುಂಬಾ ಸ್ಲಿಪ್ಪರಿಯಾಗಿ, ಸ್ಲಿಪ್ಪರಿ ಅಂತಂದ್ರೆ ಸ್ವಲ್ಪ ನುಣುಪಾಗಿ ಇರುವಂತಹದ್ದು, ಹಾಗೆ ರಬ್ಬರ್ ತರದಲ್ಲಿ ಇರುವಂತಹದ್ದು. ಇದ್ರ ಕೆಲಸ ಏನು ಅಂತಂದ್ರೆ, 2 ಮೂಳೆ ತಾಗದೆ ಇರೋ ಹಾಗೆ, ಘರ್ಷಣೆ ಆಗದೆ ಇರೋ ಹಾಗೆ ಕುಷನ್ ಎಫೆಕ್ಟ್ ಅನ್ನ ಕೊಡುವಂತಹದ್ದು. ನಾವು ಏನೋ 2 ಮೂಳೆನ ಯಾವುದೋ ಮೂಳೆನ ಪ್ರೆಸ್ ಮಾಡ್ತಾ ಇದೀವಿ, ಒಂದಕ್ಕೊಂದು ತಾಗದೆ ಇರೋ ಹಾಗೆ ಅದು ಕುಷನ್ ರೀತಿಯಲ್ಲಿ ಎಫೆಕ್ಟ್ ಕೊಡುತ್ತೆ. ಅಥವಾ ಒಂದೊಂದು ಮೂವ್ಮೆಂಟ್ ಮಾಡ್ತಾ ಇದೀವಿ, ಒಂದಕ್ಕೊಂದು ತಾಗದೆ ಇರೋ ಹಾಗೆ ಕುಷನ್ ರೀತಿಯಲ್ಲಿ ಅದು ಎಫೆಕ್ಟ್ ಅನ್ನ ಕೊಡುವಂತಹದ್ದು. ಈ ಮುಂಚೆ ಎಲ್ಲ ಹೇಳಿರುವಂತಹ ಕಾರಣಗಳಿಂದ, ಅದೇ ಅವರು ಮನೋಜ್ ಅವರು ಹೇಳ್ತಾ ಇದ್ದ ಹಾಗೆ, ಇದು ಏನೋ ಇಂಜುರಿ ಆದಂತಹ ಹಿಸ್ಟ್ರಿ ಇರಬಹುದು, ಅಥವಾ ವಿಕಲಾಂಗತೆ ಇರುವಂತಹದ್ದಿರ್ಬೋದು, ಅಥವಾ ಹೆಚ್ಚಿನ ತೂಕ, ಸ್ಥೂಲಕಾಯ ಇರುವಂತಹದ್ದಿರ್ಬೋದು. ಈ ಎಲ್ಲ ಕಾರಣದಿಂದ ಏನಾಗುತ್ತಂದ್ರೆ, ಈ ಕಾರ್ಟಿಲೇಜ್ ಅಲ್ಲಿ ಥಿನ್ನಿಂಗ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಸವಕಳಿ ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ ಸಣ್ಣದಾಗಿ ಅದು ಸವಕಳಿ ಆಗ್ತಾ ಹೋಗ್ಬೋದು, ಅಥವಾ ಅದಕ್ಕೆ ಹಾನಿ ಆಗಬಹುದು, ಡ್ಯಾಮೇಜ್ ಅಥವಾ ಘಾಸಿ ಆಗುವಂತಹದ್ದಾಗ್ಬೋದು. ಯಾವಾಗ ಈ ಕಾರ್ಟಿಲೇಜ್ ಅಥವಾ ಕುಷನ್ ಎಫೆಕ್ಟ್ ಅನ್ನ ಕೊಡ್ತಾ ಇರುವಂತಹ ಕಾರ್ಟಿಲೇಜ್ ಅಲ್ಲಿ ಹಾನಿ ಆಯಿತು, ಅಥವಾ ಘಾಸಿ ಆಯಿತು, ಅಥವಾ ಅದು ಸವಕಳಿ ಆಯಿತು ಅಂತಂದಾಗ ನಮ್ಮ ಮೂಳೆ ಒಂದಕ್ಕೊಂದು ತಾಗುವಂತಹ, ಘರ್ಷಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿ ಆದಾಗ ಇಂತಹ ಎಲ್ಲ ಲಕ್ಷಣಗಳು ಬರುವಂತಹದ್ದು. ಈಗ ಅವರು ಮನೋಜ್ ಅವ್ರು ಹೇಳ್ತಾ ಇದ್ದಿದ್ದನ್ನೇ ತಗೊಳ್ಳೋಣ. ನನಗೆ ಅಥವಾ ನೀವು ಈಗ ನನಗೆ ಪ್ರಶ್ನೆ ಕೇಳಿದ್ರಿ, ಯಾವಾಗಲೂ ಆಗಿದ್ದು ಈಗ ಅದು ಬರಬಹುದಾ ಅಥವಾ ಈಗ ಕಾಣಿಸ್ಕೊಳ್ಬಹುದಾ ಅನ್ನೋದಕ್ಕೆ. ಇದಕ್ಕೆ ಉತ್ತರ ಕೊಡಬೇಕು ಅಂತಂದ್ರೆ, ಈಗ ನೀವು ಕೇಳ್ಬೋದು, ಹಾಗಾದ್ರೆ ಎಲ್ಲ ನಮ್ಮ ದೇಹದಲ್ಲಿರುವಂತಹ ಎಲ್ಲ ರಚನೆಗಳು ತಾನೇ ಹೀಲ್ ಆಗುತ್ತೆ, ಆಟೋ ಹೀಲಿಂಗ್ ಪ್ರೋಸೆಸ್ ಇರುತ್ತೆ. ಯಾವುದೋ ಗಾಯ ಆಯಿತು ಅಂತಂದ್ರೆ ಗಾಯ ತಾನಾಗೆ ಹೀಲ್ ಆಗುತ್ತೆ, ಕೂದಲು ಕಟ್ಟಾಯಿತು ಅಂದ್ರೆ ಕೂದಲು ತಾನಾಗೆ ಬೆಳೆಯುತ್ತೆ, ಉಗುರು ಬೆಳೆಯುತ್ತೆ, ಮೂಳೆ ಕಟ್ಟಾಯಿತು ಅಂದ್ರೆ ಮೂಳೆ ಕೂಡ್ಕೊಳ್ಳುತ್ತೆ. ಹಾಗೆ ಈ ಕಾರ್ಟಿಲೇಜಲ್ಲೂ ಕೂಡ ಸವಕಳಿ ಆಗಿರುವಂತಹದ್ದು ಅಥವಾ ಘಾಸಿ ಆಗಿರುವಂಥದ್ದು ತಾನಾಗೆ ಸರಿಯಾಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಇಲ್ಲ. ಯಾಕೆ ಅಂತಂದ್ರೆ, ಈ ಕಾರ್ಟಿಲೇಜ್ಗೆ ಅಥವಾ ಮೃದುವಸ್ಥಿಗೆ ತನ್ನದೇ ಆದಂತಹ ಬ್ಲಡ್ ಸಪ್ಲೈ ಅಂದ್ರೆ ರಕ್ತದ ಪೂರೈಕೆ ಇಲ್ಲ. ಅದು ಅದಕ್ಕೆ ಅಸ್ಥಿಯನ್ನ ಅಥವಾ ಆ ಮೂಳೆಯನ್ನ ಆಶ್ರಯಿಸಿರುತ್ತೆ. ಯಾವಾಗ ನಮ್ಗೆ ಏನೇ ಹೀಲಿಂಗ್ ಆಗೋದಾದ್ರೂ, ಈಗ ಒಂದು ಗಾಯ ಆಯಿತು, ಆ ಗಾಯ ಹೀಲ್ ಆಗಬೇಕು ಅಂತಂದ್ರೆ ಆ ಗಾಯಕ್ಕೆ ನಮಗೆ ರಕ್ತದ ಸಪ್ಲೈ ಆಗುತ್ತೆ, ರಕ್ತದ ಮೂಲಕವೇ ಅದು ಹೀಲ್ ಆಗುವಂತಹದ್ದು. ಸೊ ಎಲ್ಲಿ ಕಾರ್ಟಿಲೇಜಿಗೆ ರಕ್ತದ ಸಪ್ಲೈ ಇರೋದಿಲ್ವೋ, ಬ್ಲಡ್ ಸಪ್ಲೈ ಇರೋದಿಲ್ವೋ, ಆಗ ಏನಾಗುತ್ತೆ, ಅದು ತಾನಾಗೆ ಹೀಲ್ ಆಗೋದಿಲ್ಲ, ಆಟೋ ಹೀಲಿಂಗ್ ಪ್ರೋಸೆಸ್ ಇರೋದಿಲ್ಲ. ಯಾವಾಗ ಹೀಗೆ ಆಟೋ ಹೀಲಿಂಗ್ ಪ್ರೋಸೆಸ್ ಇರೋದಿಲ್ವೋ ಆಗ ಏನಾಗುತ್ತೆ, ಈ ರೀತಿಯಾದಂತಹ ಲಕ್ಷಣಗಳು ಯಾವಾಗಲೂ ಕಾಣಿಸ್ಕೊಳ್ಳುವಂತಹದ್ದು, ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದು, ಅಥವಾ ವಯಸ್ಸಾದಂಗೆ ಈ ಕಾಯಿಲೆಯನ್ನು ನಾವು ಡಿಜನರೇಟಿವ್ ಡಿಸೀಸ್ ಅಥವಾ ವೇರ್ ಅಂಡ್ ಟೇರ್ ಡಿಸೀಸ್ ಅನ್ನೋದಾಗಿ ಕೂಡ ಕರಿತೀವಿ. ಡಿಜನರೇಟಿವ್ ಅಂದರೆ ಆಗ್ತಾ ಕಾಲಕ್ರಮೇಣ ನಿಧಾನವಾಗಿ ಇದು ಜಾಸ್ತಿ ಆಗ್ತಾ ಹೋಗುವಂತಹದ್ದು. ವೇರ್ ಅಂಡ್ ಟೇರ್ ಅಂದರೆ ಉಪಯೋಗಿಸೋದ್ರಿಂದ ಇದು ನಿಧಾನವಾಗಿ ಆ ಮೂಳೆ ಅಥವಾ ಸಂಧಿಗಳು ಯಾವುದೇ ಇರ್ಬೋದು, ಅದು ಸ್ವಲ್ಪ ಘಾಸಿ ಆಗ್ತಾ ಬರುವಂತಹದ್ದು ಇರ್ಬೋದು. ಸೊ ಯಾವಾಗ ಹೆಚ್ಚಾಗಿ ಉಪಯೋಗಿಸಿ ಮುಂದೆ ಯಾವಾಗಲೂ ನಮಗೆ ಉಪಯೋಗಿಸಿದಾಗ, ಹಿಂದೆ ಎಷ್ಟೋ ವರ್ಷದ ಹಿಂದೆ ಬಿದ್ದಾಗ ಆಗಿರೋಂಥ ಆ ವೀಕೆಸ್ಟ್ ಪಾಯಿಂಟ್ ಅಲ್ಲಿ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಒಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ನನ್ನ ಹೆಸರು ಶಾನ್ವಿ ಅಂತ, ಓಕೆ, ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಪ್ರಕೃತಿ ಅವರಿದ್ದಾರೆ, ಆಯುರ್ವೇದ ತಜ್ಞರು. ಮಾತಾಡಿ ಅವ್ರ ಜೊತೆ, ನಿಮ್ಮ ಸಮಸ್ಯೆ ಏನು ಹೇಳಿ. ಓಕೆ ಮ್ಯಾಮ್, ಅದು ನಮ್ಮ ಅಜ್ಜಿಗೆ ಪಾದ ಬರುತ್ತಲ್ಲ ಮ್ಯಾಮ್, ಪಾದದ ಹತ್ರ ವಾತ ಹತ್ರ ಊದ್ಕೊಳ್ಳೋದು, ಮತ್ತೆ ನೋವಾಗೋದು, ನಡಿಯೋಕ್ಕಾಗಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೋದು, ಯಾವ ತರ ಮೆಡಿಸಿನ್ ತಗೋಬೇಕು? ಪಾದ ಅಂದ್ರೆ ಎಲ್ಲಿ ಮೇಡಮ್, ಕೆಳಗಡೆ ಅಲ್ಲ ಅಥವಾ ಹಿಮ್ಮಡಿಯಲ್ಲಿ ನೋವು ಆಗ್ತಾ ಇದೆ ಅಂತನಾ? ಹಿಮ್ಮಡಿಯಲ್ಲಿ ನೋವು ಬರ್ತಾ ಇದೆ ಅಂತನಾ? ಹಾ, ಹೌದು. ಓಕೆ, ಅವರ ವಯಸ್ಸು ಎಷ್ಟು, ಹಾಗೆ ಅವರ ತೂಕ ಎಷ್ಟು ಅಂತ ಹೇಳ್ಬೋದಾ? ವಯಸ್ಸು ಓಕೆ, ತೂಕ ಒಂದು
70 ಸಮಥಿಂಗ್ ಇರ್ಬೋದು. ಓಕೆ, ಇದರಲ್ಲಿ 2-3 ಥರ ಕಾರಣಗಳಿರ್ಬೋದು. ಹೆಚ್ಚು ತೂಕದ ಪರಿಣಾಮವಾಗಿ, ಹಾಗೆ ವಯೋಸಹಜವಾಗಿ ಅದೇ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗಿ ಕೂಡ ಈ ರೀತಿಯಾಗಿ ಆಗ್ತಾ ಇರ್ಬೋದು. ಅಥವಾ ಈ ಹಿಮ್ಮಡಿಯಲ್ಲಿ ಬರೋದಕ್ಕೆ ನಾವು ಇನ್ನೊಂದು ಕ್ಯಾಲ್ಕೇನಿಯಸ್ ಸ್ಪರ್ ಅಂತ ಒಂದು ಕಾಯಿಲೆ ಬಗ್ಗೆ ಹೇಳ್ತೀವಿ. ಅಲ್ಲಿ ಸಣ್ಣದಾಗಿ ಮೂಳೆಯ ಪ್ರೊಜೆಕ್ಷನ್ ಆಗುವಂತಹದ್ದು ಕ್ಯಾಲ್ಕೇನಿಯಂ ಅನ್ನುವಂತಹ ಮೂಳೆಯಲ್ಲಿ ಅಂತಹ ಸಮಸ್ಯೆ ಕೂಡ ಇರಬಹುದು. ಏನಾಗಿದೆ ಅನ್ನುವಂತಹದನ್ನ ನೀವು ಯಾವ್ದಾದ್ರು ಒಂದು ವೈದ್ಯರಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ನೋಡಿ ಚಿಕಿತ್ಸೆಯನ್ನ ಕೊಡ್ಬೋದು. ಓಕೆ ಸಾನ್ವಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಸೂಕ್ತ ವೈದ್ಯರನ್ನ ಭೇಟಿ ಮಾಡಿ ಅವ್ರು ನಿಮಗೆ ಸೂಕ್ತವಾದ ಸಲಹೆನ ಕೊಡ್ತಾರೆ. ಓಕೆ ಡಾಕ್ಟರ್, ಈಗ ಕಾರ್ಟಿಲೇಜ್ ಬಗ್ಗೆ ಹೇಳ್ತಾ ಇದ್ರಿ, ಹೇಳಿ ಅಂತ ಬಗ್ಗೆ. ಸೊ ಈ ನಾನು ಹೇಳಿದಾಗೆ ಕಾರ್ಟಿಲೇಜ್ಗೆ ಆಟೋ ಹೀಲಿಂಗ್ ಅಥವಾ ಸ್ವಯಂ ಅದಾಗೇನೆ ಸರಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗೋದಿಲ್ಲ. ಹಾಗಾಗಿ ಏನು ಮಾಡುತ್ತೆ, ಈ ಮೂಳೆ ಅನ್ನುವಂತಹದ್ದು ಒಂದು ಅಥವಾ ಸಂಧಿ ಅನ್ನುವಂತಹದ್ದು ಒಂದು ಕಂಪ್ಲೀಟ್ ಆಗಿರುವಂತಹ ರಚನೆ. ಇಲ್ಲಿ ನಾ ಹೇಳ್ದಂಗೆ 2 ಮೂಳೆ ಇರುತ್ತೆ. ಮೂಳೆಯ ತುದಿಗೆ ಕಾರ್ಟಿಲೇಜ್ ಅನ್ನುವಂತಹದ್ದು ಇರುತ್ತೆ ಘರ್ಷಣೆ ಇದು ಮಾಡಲಿಕ್ಕೆ. ಈ ಕಾರ್ಟಿಲೇಜ್ 2 ಮಧ್ಯದಲ್ಲಿ ಹೇಗೆ ವೆಹಿಕಲ್ ಅಲ್ಲಿ ಮಧ್ಯದಲ್ಲಿ ಆಯಿಲ್ ಇರುತ್ತೆ, ಹೊಲಿಗೆ ಮೆಷಿನ್ ಅಲ್ಲಿ ಮಧ್ಯದಲ್ಲಿ ಆಯಿಲ್ ಇರುತ್ತೆ, ಹಾಗೇನೆ 2 ಮೂಳೆಯ ಮಧ್ಯದಲ್ಲಿ ಕೂಡ ಸೈನೋವಿಯಲ್ ಫ್ಲೂಯಿಡ್ ಅಥವಾ ಸೈನೋವಿಯಲ್ ದ್ರವ ಅನ್ನುವಂತಹ ಒಂದು ದ್ರವದ ಅಂಶ ಇರುತ್ತೆ. ಈ ದ್ರವದ ಅಂಶ ಹೊರಗಡೆ ಹೋಗಂಗಿಲ್ಲಲ್ಲ, ಮಧ್ಯದಲ್ಲಿ ಇರಬೇಕು. ಹಾಗಾಗಿ ಅದಕ್ಕೊಂದು ಕ್ಯಾಪ್ಸೂಲ್, ಹೇಗೆ ನಾವೆಲ್ಲ ಕ್ಯಾಪ್ಸೂಲ್ ತಗೋತೀವಿ, ಅದ್ರ ಒಳಗಡೆ ಔಷಧಿ ಇರುತ್ತೆ, ಅದಕ್ಕೆ ನೀಟಾಗಿ ಹಾಕಿದ್ರೆ ಅದು ಹೊರಗಡೆ ಬರಲ್ಲ. ಅದೇ ರೀತಿಯಲ್ಲಿ ಸೈನೋವೆಲ್ ಫ್ಲೂಯಿಡ್ ಹೊರಗಡೆ ಬರದೇ ಇರೋಗೆ ಹಿಡಿದಿಟ್ಕೊಳ್ಳೋ ಹಾಗೆ ಸೈನೋವೆಲ್ ಫ್ಲೂಯಿಡ್ ಮಧ್ಯದಲ್ಲಿ ಒಂದು ಕ್ಯಾಪ್ಸೂಲ್ ಅನ್ನುವಂತಹ ಒಂದು ರಚನೆ ಕೂಡ, 2 ಮೂಳೆಗೆ ಕ್ಯಾಪ್ಸೂಲ್ ಅನ್ನುವಂತಹ ರಚನೆ ಇರುತ್ತೆ, ಅದರೊಳಗಡೆ ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಈ ಕ್ಯಾಪ್ಸೂಲ್ನ ಹೊರಗಡೆ ಲಿಗಮೆಂಟ್ ಅನ್ನುವಂತಹದ್ದು ಇರುವುದು. ನಾವು ಸಾಕಷ್ಟು ಕೇಳಿರ್ತೀವಿ, ಲಿಗಮೆಂಟ್ ಟೇರ್ ಆಗಿದೆ ಅಥವಾ ಲಿಗಮೆಂಟಲ್ ಸಮಸ್ಯೆ ಬಂದಿದೆ, ಸ್ಪೋರ್ಟ್ಸ್ ಮನ್ಗಳೆಲ್ಲ ಜಾಸ್ತಿ ಹೇಳ್ತಾ ಇರ್ತಾರೆ. ಸೊ ಅದು ಏನು ಅಂದ್ರೆ 2 ಮೂಳೆಯನ್ನ ಹಿಡಿದಿಟ್ಕೊಂಡಿರುವಂತದ್ದು, ಎಲ್ಲೋ ಹೇಗೋ ಹೋಗ್ಬಿಡ್ಬಾರ್ದು, ಮೂಳೆ ಕರೆಕ್ಟ್ ಆಗಿರ್ಬೇಕು, ಅದಕ್ಕೋಸ್ಕರ ಲಿಗಮೆಂಟ್ ಅದನ್ನ ಟೈಟ್ ಆಗಿ ಹಿಡಿದಿಟ್ಕೊಂಡಿರುತ್ತೆ. ಮುಂದೆ ಬರುವಂತಹದ್ದು ಟೆಂಡಾನ್ಸ್ ಅಥವಾ ಸ್ನಾಯುಗಳು ಅಂತ ನಾವೇನು ಹೇಳ್ತೀವಿ, ಅದು ಅದೇ ಕ್ರಮೇಣವಾಗಿ ಮಾಂಸಗಳಾಗುವಂತಹದ್ದು. ಸೊ ಇದು ಕಂಪ್ಲೀಟ್ ರಚನೆ ನಮ್ಮ ಜಾಯಿಂಟ್ಸ್ದು. ಯಾವಾಗ ಈ ಕಾರ್ಟಿಲೇಜ್ ತನ್ನ ಕೆಲಸವನ್ನು ಮಾಡೋದಿಲ್ವೋ ಆಗ ಸುತ್ತಮುತ್ತ ಇರುವಂತಹ ಈ ಎಲ್ಲ ಅಂಗಾಂಗಗಳು ಅಥವಾ ಈ ಎಲ್ಲ ಅವಯವಗಳು ಏನು ಮಾಡುತ್ತೆ, ಇಲ್ಲಿ ಆಟೋ ಹೀಲಿಂಗ್ ಪ್ರೋಸೆಸ್ ಆಗ್ತಾ ಇಲ್ಲ, ನಾವಿದನ್ನ ಹೀಲ್ ಮಾಡಬೇಕು ಅಥವಾ ನಾವಿದನ್ನ ರಿಪೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವು ರಿಪೇರಿ ಕೆಲಸವನ್ನು ಶುರು ಮಾಡ್ತವೆ. ಈ ಕಾರ್ಟಿಲೇಜ್ ಸರಿ ಇಲ್ಲ, ತಿನ್ನಾಗಿದೆ ಅಥವಾ ಅದು ಘಾಸಿ ಆಗಿದೆ, ಹಾಗಾಗಿ ನಾವಿಲ್ಲಿ ರಿಪೇರಿ ಕೆಲಸವನ್ನು ಮಾಡಬೇಕು ಅಂತ ರಿಪೇರಿ ಕೆಲಸವನ್ನು ಶುರು ಮಾಡ್ತವೆ. ಆಗ ಏನಾಗುತ್ತೆ, ಅಬ್ನಾರ್ಮಲ್ ರಿಪೇರಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ, ಅಂದರೆ ಅಸಹಜವಾದಂತಹ ದುರಸ್ತಿಯ ಕಾರ್ಯ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ಅಸಹಜವಾದಂತಹ ದುರಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಈಗ ಹೇಗಾಗ್ಬೋದು ಅಂದರೆ, ನಾನೇನು ಸೈನೋವಿಯಲ್ ಫ್ಲೂಯಿಡ್ ಅಂತ ಮಧ್ಯೆ ಹೇಳಿದೆ ಸೈನೋವಿಯಲ್ ದ್ರವ ಅನ್ನುವಂತಹದ್ದು ಇರುತ್ತೆ. ಆ ದ್ರವ ಅಧಿಕವಾಗಿ ಉತ್ಪತ್ತಿ ಆಗ್ಬಿಡ್ಬೋದು, ತನ್ಮೂಲಕವಾಗಿ ಸ್ವೆಲ್ಲಿಂಗ್ ಬರುವಂತಹದ್ದಾಗ್ಬೋದು. ಅಥವಾ ಈಗ ಮಾತಾಡ್ತಾ ಇದ್ವಿ ಸ್ಪರ್ ಆಗಿರ್ಬೋದು ನಿಮಗೆ ಅಂತ ಅವರು ಸಾನ್ವಿ ಅವರಿಗೆ ನಾವು ಹೇಳ್ತಾ ಇದ್ವಿ. ಸೊ ಸ್ಪರ್ ಅಂತಂದರೆ ಏನು ಅಂದರೆ ಆಸ್ಟಿಯೋಫೈಟ್ಸ್ ಅಂತ ನಾವು ಹೇಳ್ತೀವಿ. ಅಧಿಕವಾದಂತಹ ಮೂಳೆಯ ಸಣ್ಣ ಸಣ್ಣ ಲಂಪ್ಸ್ ಅಥವಾ ಸಣ್ಣ ಸಣ್ಣ ಗಂಟಿನ ರೀತಿ ಉತ್ಪತ್ತಿ ಆಗ್ಬಿಡುವಂಥದ್ದು. ಇದನ್ನು ಅಷ್ಟೇ ನಾವು ಸಾಕಷ್ಟು ನೋಡಿರ್ತೀವಿ ಸಹಜವಾಗಿ. ಕೈಯಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಮೂಳೆ ಬೆಳೆದ್ಬಿಟ್ಟಿದೆ, ಕಾಲಲ್ಲಿ ಒಂದು ಎಕ್ಸ್ಟ್ರಾ ಸಣ್ಣದಾಗಿ ಮೂಳೆ ಗಂಟು ಆದಂಗಾಗಿದೆ, ಆ ರೀತಿ ಹೊರಗೆ ಕಾಣಿಸುವ ಹಾಗೂ ಆಗ್ಬೋದು, ಒಳಗಡೆಯಿಂದ ಸಣ್ಣ ಸಣ್ಣದಾಗಿ ಕೂಡ ಆ ರೀತಿಯಾಗಿ ಆಗಬಹುದು. ಸೊ ಇಂತಹ ಪ್ರಕ್ರಿಯೆ ಕೂಡ ಶುರು ಆಗ್ಬಿಡ್ಬೋದು, ಯಾಕಂದರೆ ಅದು ಅಬ್ನಾರ್ಮಲ್ ಆಗಿ ರಿಪೇರಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಂತಹದ್ದೇನೋ ಒಂದು ಅಬ್ನಾರ್ಮಲ್ ಉತ್ಪತ್ತಿ ಕೂಡ ಆಗಬಹುದು. ಅಥವಾ ಸೈನೋವೆಲ್ ದ್ರವದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆ ಕೂಡ ಇರಬಹುದು. ಅಥವಾ ಮಸಲ್ ತುಂಬ ತಿನ್ನಿಂಗ್, ಮಸಲ್ ತುಂಬ ಕೆಲವ್ರದ್ದು ಕಾಲು ತುಂಬ ಸೌಕಳಿ ಆಗಿರುವಂಥವ್ರ ಕಾಲನ್ನು ನೋಡಿದ್ರೆ ಅಲ್ಲಿ ತುಂಬ ತೆಳ್ಳಗಿರುತ್ತೆ, ಗಟ್ಟಿ ಇರೋದೇ ಇಲ್ಲ ಭಾಗದಲ್ಲಿ. ಸೊ ಆ ಥರ ಮಸಲ್ ತಿನ್ನಿಂಗ್ ಆಗುವಂಥದ್ದಾಗ್ಬೋದು. ಹೀಗೆ ಅನೇಕ ಲಕ್ಷಣಗಳು ಆಯಾ ವ್ಯಕ್ತಿಗೆ ಏನೆಲ್ಲ ಆಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ. ಓಕೆ ಡಾಕ್ಟರ್, ಈಗ ಕಾರ್ಟಿಲೇಜು ಇದು ಸಮಸ್ಯೆಗೆ ಏನಾದರೂ ತಿನ್ನಾಯಿತು ಇಲ್ಲ ಇನ್ನೊಂದೇನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಈಗ ಅದೇ ಅಬ್ನಾರ್ಮಲ್ ರಿಪೇರ್ ಆಗಬಾರ್ದು ಅಂತ ಹೇಳ್ತೀರಾ, ಅದರಿಂದನೇ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ಬೋದು ಅಂತ. ಹಾಗಿದ್ರೆ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಅದಕ್ಕೆ? ಆಯುರ್ವೇದದಲ್ಲಿ ಚಿಕಿತ್ಸೆ ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಲಕ್ಷಣಗಳನ್ನು ಹೇಳ್ಬಿಡ್ತೀನಿ ಏನೇನಾಗುತ್ತೆ ಅಂತ, ಆಗ ಅದಕ್ಕೆ ತಕ್ಕಂತಹ ಚಿಕಿತ್ಸೆನ ಸುಲಭ ಆಗುತ್ತೆ. ಸೊ ಈಗ ಲಕ್ಷಣಗಳನ್ನು ನೋಡೋದಿದ್ರೆ ಸಾಧಾರಣವಾಗಿ ಸಂಧಿವಾತ ಅನ್ನೋದನ್ನೇ ನಾವು ಹೇಳಿದ್ದೀವಿ. ಅಥವಾ ಸಂದು ನೋವು, ಸಹಜವಾಗಿ ಹೇಳೋದಿದ್ರೆ ಸಂದು ನೋವು. ಹಾಗಾಗಿ ನೋವು ಅನ್ನುವಂತಹದ್ದು ಮೊದಲನೇ ಲಕ್ಷಣ. ಅತಿಯಾದಂತಹ ನೋವು ಕಾಣಿಸ್ಕೊಳ್ಳುವಂತಹದ್ದು, ಅಥವಾ ಒಂದು ಮೂಳೆ ಘರ್ಷಣೆ ಆಗೋದ್ರಿಂದ ಗ್ರೇಟಿಂಗ್ ಪೈನ್ ಅಂತ ಹೇಳ್ತೀವಿ, ಅಂದ್ರೆ ಒಳಗಡೆ ಘರ್ಷಣೆ ಆದಂತಹ, ತಿಕ್ಕದಂತಹ, ಉಜ್ಜಿದಂತಹ ಅನುಭವ ಆಗುವಂತಹ ನೋವು, ಆ ರೀತಿಯಾದಂತಹ ನೋವು ಕೂಡ ಬರ್ಬೋದು. ಅಥವಾ ಚುಚ್ಚಿದ ರೀತಿಯಲ್ಲಿ ಆಸ್ಟಿಯೋಫೈಟ್ಸ್ ಎಲ್ಲ ಬರೋದ್ರಿಂದ ಚುಚ್ಚಿದ ರೀತಿಯಲ್ಲಿ ನೋವು ಬರುವಂತಹದ್ದು ಇರ್ಬೋದು. ಇದು ನೋವು ಬರುವಂತಹದ್ದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ಅಂತಂದ್ರೆ ಊತ ಬರುವಂತಹದ್ದು. ಈ ಮೊದಲೇ ಹೇಳಿದಾಗೆ ಸೈನೋವೆಲ್ ದ್ರವದಲ್ಲಿ ಏರುಪೇರು ಆಗೋದ್ರಿಂದ ಇರಬಹುದು, ಅಥವಾ ಒಟ್ಟಾರೆ ಅಲ್ಲಿ ಉರಿ ಊತ ಬರೋದ್ರಿಂದ ಊತ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮೂರನೇದು
ಲಾಸ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಚಲನೆಯಲ್ಲಿ ವ್ಯತ್ಯಯ ಆಗುವಂಥದ್ದು. ನಮ್ಮ ಮೂಳೆ ಅಥವಾ ಮೂಳೆ ಜಾಯಿಂಟನ್ನ ಎಷ್ಟೆಲ್ಲ ನಾವು ಫ್ಲೆಕ್ಸಿಬಲ್ ಅಥವಾ ಎಷ್ಟು ಚಲನೆ ಮಾಡ್ಬೋದೋ ಅಷ್ಟು ಚಲನೆ ಮಾಡೋದಕ್ಕಾಗ್ತಾ ಇಲ್ಲ, ಸ್ವಲ್ಪನೇ ಮಾಡೋಕ್ಕಾಗ್ತಾ ಇದೆ, ಮಧ್ಯದಲ್ಲಿ ಹಿಡಿತಾ ಇದೆ ಅನ್ನುವಂತಹದ್ದು. ಆ ರೀತಿಯಾದಂತಹ ಸಮಸ್ಯೆ ಕೂಡ ಬರ್ಬೋದು. ಜೊತೆಗೆ ಟೆಂಡರ್ನೆಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ಕೋಮಲವಾದಂಗೆ. ಈಗ ಅವರು ಮನೋಜ್ ಅವ್ರು ಹೇಳ್ತಾ ಇದ್ರು, ಮುಟ್ಟಕ್ಕೆ ಆಗಲ್ಲ, ಏನಾದರೂ ಒಂದು ಸ್ವಲ್ಪ ತಾಗಿದ್ರೆ ಸಾಕು ನೋವಾದ ಹಾಗಾಗುತ್ತೆ ಅಂತ. ಸೊ ಅದೇನು ಅಂದರೆ ತುಂಬ ಟೆಂಡರ್ನೆಸ್ ಅಂತ ಹೇಳ್ತೀವಿ. ಅಂದರೆ ಆ ಭಾಗಕ್ಕೆ ಏನೂ ಸಹಿಸ್ಕೊಳ್ಳುವಂತಹ ಶಕ್ತಿ ಇರಲ್ಲ, ಅಷ್ಟು ಕೋಮಲ ಆಗಿ ಹೋಗ್ಬಿಟ್ಟಿರುತ್ತೆ. ಏನೋ ಒಂದು ಸಣ್ಣ ಪೆನ್ನು, ಕೈಯಲ್ಲಿ ಇಟ್ಕೊಂಡಿರೋ ಪೆನ್ನು ಮಂಡಿ ಮೇಲೆ ಬಿತ್ತು ಅಂದರೆ ಅದು ತಡ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ. ಅಥವಾ ಏನೋ ಒಂದು ಸ್ವಲ್ಪ ಏನೋ ಓಡಾಡುವಾಗ ಏನೋ ಒಂದು ಸ್ವಲ್ಪ ತಾಕ್ತು ಅಂದರೆ ಜೀವ ಹೋದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಬರ್ತಾರೆ. ಸೊ ಈ ರೀತಿಯಾಗಿ ಟೆಂಡರ್ನೆಸ್ ಅನ್ನುವಂತಹದ್ದು ಅದು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಉರಿ ಊತ ಅಥವಾ ಇನ್ಫ್ಲಮೇಷನ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗೆ ಸಾಕಷ್ಟು, ಅಥವಾ ಫ್ಲೆಕ್ಸಿಬಿಲಿಟಿ ಹೇಳ್ದಂಗೆ ಚಲನಾತ್ಮಕತೆಯಲ್ಲಿ ಸಮಸ್ಯೆ ಬರುವಂತಹದ್ದು, ಇಂತಹ ಸಮಸ್ಯೆಗಳು ಲಕ್ಷಣಗಳಾಗಿ ಕಾಣಿಸ್ಕೊಳ್ಬಹುದು. ಸೊ ಈ ಲಕ್ಷಣಗಳಿಗೆ ಚಿಕಿತ್ಸೆ ಅಂತ ನಾವು ನೋಡೋದಾದ್ರೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಜೀವನ್ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಬಾಪೂಜಿ ನಗರಿಂದ. ಓಕೆ, ನಿಮ್ಮ ಸಮಸ್ಯೆ ಏನ್ ಹೇಳಿ? ಇಲ್ಲ, ನಮ್ನೆಲ್ಲ ಮೇಡಮ್ ಅಜ್ಜಿ ಒಂದು ಮಂಡಿ ನೋವು ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಈಗ ಹೆಚ್ಚು ಕಡಿಮೆ 82 ವಯಸ್ಸಾಗಿದೆ. ಓಕೆ, ಮಂಡಿ ನೋವು ಅಂತ ಹೇಳ್ತಿರ್ತಾರೆ. ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು, ಬಟ್ ಈಗಲೂ ಹಂಗೆ ಹೇಳ್ತಿರ್ತಾರೆ. ಹಾಗಾಗಿ ಬೇರೆ ಏನಾದ್ರು ಆಯುರ್ವೇದದಲ್ಲಿ ಪರಿಹಾರ ಏನಾದ್ರು ಸಿಗುತ್ತಾ ಅಂತ ಕೇಳ್ಬೇಕು. ಓಕೆ ಸರ್, ಡಾಕ್ಟರ್ ಇದ್ದಾರೆ, ನಿಮಗೆ ಸೂಕ್ತವಾದ ಮಾಹಿತಿ ಕೊಡ್ತಾರೆ ಅವರು. ಅದೇ ಸರ್, ನೀವು ಹೇಳಿದ ಹಾಗೆ ಅವರಿಗೆ 85 ವಯಸ್ಸಾಗಿರೋದ್ರಿಂದ ಈಗ ಅವರಿಗೆ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅವರಿಗೆ ಏಜ್ ಇಂದಾಗಿ ಹೆಚ್ಚಿನ ಪಕ್ಷದಲ್ಲಿ ಸಂಧಿವಾತವೇ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಏನಾಗಿದೆ ಅನ್ನೋದನ್ನ ನೋಡಿ ಒಮ್ಮೆ ಚಿಕಿತ್ಸೆಯನ್ನ ಮಾಡ್ಬೋದು. ನೀವು ಯಾವ್ದಾದ್ರು ವೈದ್ಯರ ಬಳಿಯಲ್ಲಿ ಕರೆದುಕೊಂಡು ಹೋಗಿ ನಿಮ್ಗೆ ಸೂಕ್ತ ಮಾಹಿತಿಯನ್ನ ಅವ್ರು ಕೊಡ್ಬೋದು. ಅಂದ್ರೆ ಈ ಆಯುರ್ವೇದದ್ದು ಅಂದಾಗ ಅಂದ್ರೆ ಒಂದಿಷ್ಟು ತೈಲಗಳು ಬೇರೆ ಕಡೆ ತಗೊಂಡ್ಬಂದು ಹಚ್ತಾ ಇದ್ರಿ ಮೇಡಮ್. ಬಟ್ ಹೇಳಿ ಅದಕ್ಕೆ ಅವ್ರ ಒಂದಿಷ್ಟು ಟ್ಯಾಬ್ಲೆಟ್ಸ್ ಬಳಸ್ತಾ ಇದ್ರು, ಬಟ್ ಕಮ್ಮಿ ಅಂತ ಏನೋ ಅನ್ನಿಸ್ತಿಲ್ಲ ಅನ್ನೋ ತರದೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಆ ತರದ ಏನಾದ್ರು ತೈಲಗಳು ಹಚ್ಲಿಕ್ಕೆ ಏನಾದ್ರು ಸಿಗ್ಬೋದಾ ಅಂತಂದೇಳಿ. ಓಕೆ, ಏನು ಅಂತಂದ್ರೆ ಈ ಆಯುರ್ವೇದ ಅಂದ ತಕ್ಷಣಕ್ಕೆ ಯಾವುದೋ ಒಂದು ತೈಲ ತಂದು ಹಚ್ಚೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ ರೀತಿಯಾಗಿ ಅಲ್ಲ ಅದು. ಈಗ ನೋವು ಅಂತ ಅಂದಾಗ ಸಾಕಷ್ಟು ರೀತಿಯ ನೋವುಗಳಿರುತ್ತೆ. ಈಗ ಮೊದಲೇ ಮಾತಾಡ್ದಂಗೆ 150ಕ್ಕೂ ಹೆಚ್ಚು ರೀತಿಯಾದಂತಹ ನೋವುಗಳಿದೆ. ಇದರಲ್ಲಿ ಡಯಾಗ್ನೋಸಿಸ್ ಅಥವಾ ಏನಾಗಿದೆ, ಇದು ರೋಗ ಏನು ಅನ್ನೋದನ್ನ ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯವಾದ ಅಂಶ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ರೋಗ ಮಾಧವ್ ಪರೀಕ್ಷೇತ ತದನಂತರಂ ಔಷಧಂ ಅಂತ. ಅಂದ್ರೆ ಮೊದಲು ರೋಗ ಏನು ಅನ್ನೋದನ್ನ ಡಯಾಗ್ನೋಸಿಸ್ ಮಾಡ್ಕೊಳ್ಳಿ, ಮೊದಲು ರೋಗ ಏನು ಅನ್ನೋದನ್ನ ಕಂಡುಹಿಡ್ಕೊಳ್ಳಿ, ಅದಾದ್ಮೇಲೆ ತದನಂತರಂ ಔಷಧಂ, ಕೊನೆಗೆ ಬರುವಂತಹದ್ದು ಔಷಧಿ. ಡಯಾಗ್ನೋಸಿಸ್ ಆದ್ಮೇಲೆ ಮಾತ್ರ ಇಂಥದ್ದು ಕೊಡ್ಬೋದು ಅಥವಾ ಇಂಥದ್ದು ಕೊಡಕ್ಕಾಗಲ್ಲ ಅನ್ನುವಂತಹದನ್ನ ಹೇಳ್ಬಹುದು. ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ರುಮೆಟೆಡ್ ಆರ್ಥ್ರೈಟಿಸ್ ಮತ್ತೆ ಆಸ್ಟಿಯೋ ಆರ್ಥ್ರೈಟಿಸ್, ಅಥವಾ ನಾವು ರುಮೆಟೆಡ್ ಆರ್ಥ್ರೈಟಿಸ್ ನ ಆಮವಾತ ಅನ್ನೋದಾಗಿ ಕರಿತೀವಿ, ಆಸ್ಟಿಯೋ ಆರ್ಥ್ರೈಟಿಸ್ ನ ಸಂಧಿವಾತ ಅನ್ನೋದಾಗಿ ಕರಿತೀವಿ. ಈ ಆಸ್ಟಿಯೋ ಆರ್ಥ್ರೈಟಿಸ್ ಇದ್ದಾಗ ಯಾವುದಾದ್ರೂ ಎಣ್ಣೆಯನ್ನು ಹಚ್ಚಿದ್ರೆ ಸ್ವಲ್ಪ ರಿಲೀಫ್ ಆಗುವಂತಹದ್ದು. ಯಾಕೆ ಅಂತಂದ್ರೆ ಅಲ್ಲಿ ಮೊದಲೇ ಹೇಳ್ದಂಗೆ ಕಾರ್ಟಿಲೇಜ್ ಅನ್ನೋದು ನುಣುಪಾಗಿರುವಂತಹದ್ದು, ಸೈನೋವಿಯಲ್ ದ್ರವ ಇರುವಂತಹದ್ದು, ಇದೆಲ್ಲ ಸ್ಲಿಪ್ಪರಿ ಆಗಿರುವಂತಹದ್ದು, ರಬ್ಬರ್ ತರ ಇರುವಂತಹದ್ದು, ಇದಕ್ಕೆಲ್ಲ ಎಣ್ಣೆ ಅಂಶ ಕೊಟ್ಟರೆ ಚೆನ್ನಾಗಾಗುತ್ತೆ. ಅದೇನೇ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇದ್ದಾಗ ಅಥವಾ ಆಮವಾತ ಇದ್ದಾಗ ಇದೇ ಎಣ್ಣೆಯನ್ನು ನಾವು ಹಚ್ಚಿದ್ವಿ ಅಂತಂದ್ರೆ ಏನು ನೋವಿರುತ್ತೋ ಅದು ದುಪ್ಪಟ್ಟಾಗುತ್ತೆ. ಯಾಕಂದ್ರೆ ಅದು ಈ ಮೂಳೆಯ ಇದರಿಂದ ಬರ್ತಾ ಇರುವಂತಹದ್ದಲ್ಲ, ಅಥವಾ ಮೂಳೆಯ ಸವಕಳಿಯಿಂದ ಬರ್ತಾ ಇರುವಂತಹ ಸಮಸ್ಯೆ ಅಲ್ಲ. ಹಾಗಾಗಿ ಅದನ್ನ ಹಚ್ಚಿದಾಗ ದುಪ್ಪಟ್ಟಾಗುತ್ತೆ. ಅದೇ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಇರ್ಬೋದು, ನೀವು ಅಲೋಪತಿ ಅಂಗಡಿಗೆ ಹೋಗಿ, ಔಷಧಿ ಅಂಗಡಿಗೆ ಹೋಗಿ ಒಂದು ನೋವಿನ ಮಾತ್ರೆ ಕೊಡಿ ಅಂತ ಕೇಳಿ ತೆಗೆದುಕೊಳ್ಳೋದು ಎಷ್ಟು ತಪ್ಪೋ, ಆಯುರ್ವೇದ ಅಂಗಡಿಗೆ ಹೋಗಿ ಒಂದು ಎಣ್ಣೆ ಕೊಡಿ ಅಂತ ಎಣ್ಣೆ ತಗೊಂಡು ಬಂದು ಹಚ್ಚೋದು ಕೂಡ ಅಷ್ಟೇ ತಪ್ಪಾದಂತಹ ಪ್ರಕ್ರಿಯೆ. ಅದಾಗಬಾರ್ದು. ಮೊದಲು ವೈದ್ಯರ ಬಳಿಯಲ್ಲಿ ಹೋಗಿ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತಹ ಔಷಧಿಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೌದು ಮ್ಯಾಮ್, ಖಂಡಿತವಾಗ್ಲೂ. ಯಾಕಂದ್ರೆ ಯಾವುದೇ ಸಮಸ್ಯೆ ಗೊತ್ತಿಲ್ಲದೆ ಏನೇ ಒಂದು ನಾವು ಪರಿಹಾರ ಮಾಡ್ತೀವಿ ಅಂತಂದ್ರೆ ಅದು ರಾಂಗ್ ಪರಿಹಾರ ಆಗಿರುತ್ತೆ. ಹಾಗಾಗಿ ಏನೇ ಆದ್ರಾಗ್ಲಿ ಫಸ್ಟ್ ಡಯಾಗ್ನೋಸ್ ಮಾಡಿದ್ಮೇಲೆ ಪರಿಹಾರ ನೀಡೋದು ತುಂಬಾನೇ ಮುಖ್ಯ ಆಗತ್ತೆ. ಹೌದು, ಖಂಡಿತವಾಗ್ಲೂ ಶ್ರುತಿ. ಯಾಕಂತಂದ್ರೆ ಈಗ ಹೇಳಿದಾಗೆ ಆರ್ಥ್ರೈಟಿಸ್ ಅಲ್ಲಿ ಸಾಕಷ್ಟು ರೀತಿಯದಿದೆ. ಯಾವುದು ಅಂತ ಗೊತ್ತಾಗದೆ ಈಗ ಹೇಗಾಗೋಗಿದೆ ಅಂದ್ರೆ, ದಿನ ಬೆಳಗ್ಗೆ ಇದ್ರೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಈ ಎಣ್ಣೆ ಹಚ್ಚಿ ಈ ಇದನ್ನ ತಗೊಳ್ಳಿ ಅಂತ, ಹಾಗೆ ಯಾವುದೋ ಆ ಪೇನ್ ಕಿಲ್ಲರ್ ತಗೊಳ್ಳಿ, ಈ ಪೇನ್ ಕಿಲ್ಲರ್ ತಗೊಳ್ಳಿ ಅಂತ ಎಲ್ಲಾ ರೀತಿಯಾದಂತಹ ಈ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ. ಆದ್ರೆ ನಮ್ಮ ಆರೋಗ್ಯ ಅನ್ನುವಂತಹದ್ದು ಯಾವುದೋ ಅಡ್ವರ್ಟೈಸ್ಮೆಂಟ್ ನ ನೋಡಿ ಅದಕ್ಕೆ ಟ್ರಯಲ್ ಅಂಡ್ ಎರರ್ ಮಾಡುವಂತಹ ಸಂಗತಿ ಖಂಡಿತವಾಗ್ಲೂ ಅಲ್ಲ. ಹಾಗಾಗಿ ಮೊದಲು ವೈದ್ಯರ ಹತ್ರ ಹೋಗಿ
ಏನಾಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ವೈದ್ಯರು ಡಿಫ್ರೆಂಟ್ ಲೆವೆಲ್ಸಲ್ಲಿ ಅಂದರೆ ಬೇರೆ ಬೇರೆ ಹಂತದಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಈಗ ಪರೀಕ್ಷೆಯ ಬಗ್ಗೆ ಹೇಳಬೇಕು ಅಂತಾದರೆ ಮೊದಲನೇದಾಗಿ ಆಯುರ್ವೇದಲ್ಲೂ ನಾವು ಹೇಳ್ತೀವಿ ದರ್ಶನಂ ಸ್ಪರ್ಶನಂ ಪ್ರಶ್ನಂ ಪರೀಕ್ಷೇತ ಚ ರೋಗಿಣಾಮ್ ಅಂತ. ಅಂದರೆ ಮೊದಲು ನೋಡಿ ಅದನ್ನು ಮುಟ್ಟಿ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಅದನ್ನೇ ನಾವು ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಹೇಳುವಂಥದ್ದು. ಸೊ ಮೊದಲು ಫಿಸಿಕಲ್ ಎಕ್ಸಾಮಿನೇಷನನ್ನು ಮಾಡಬೇಕಾಗುತ್ತೆ. ರೋಗಿ ಬಂದ ತಕ್ಷಣ ಏನಿದೆ, ಊತ ಇದೆಯಾ, ಅವರಿಗೆ ಊತ ಇದ್ದರೆ ಬೇರೆ ಸಮಸ್ಯೆ ಇರ್ಬೋದು, ಊತ ಇಲ್ಲದೆ ಕೆಂಪಾಗಿ ತುಂಬಿಕೊಂಡಿದ್ರೆ ಉಪ್ಕೊಂಡಂಗಿದ್ರೆ ಬೇರೆ ಸಮಸ್ಯೆ ಇರ್ಬೋದು. ಅದರಲ್ಲಿ ಪಿಟ್ಟಿಂಗ್ ಎಡಿಮಾ ಅಂತ ಅಂತೀವಿ, ಒತ್ತದಾಗ ಒಳಗಡೆ ಹೋಗುವಂತಹ ಲಕ್ಷಣಗಳಿದ್ರೆ ಬೇರೆ ಸಮಸ್ಯೆಗಳಿರ್ಬೋದು. ಹೀಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ. ಊತ ಇದೆಯಾ, ನೋವೆಲ್ಲಿದೆ, ಮಸಲ್ ತಿನ್ನಿಂಗ್ ಆಗಿದೆಯಾ ಅಂಥದ್ದು ಎಲ್ಲ, ಇನ್ಫ್ಲಮೇಷನ್ ಇದೆಯಾ ಅಥವಾ ಉರಿ ಊತ ಇದೆಯಾ, ಕೆಂಪಾಗಿದೆಯಾ, ಬಾವಿದೆಯಾ, ಈ ರೀತಿಯಾದಂತಹ ಎಲ್ಲ ಅಂಶಗಳನ್ನ, ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಮೊದಲು ನೋಡಿ ವೈದ್ಯರು ಪರೀಕ್ಷೆಯನ್ನು ಮಾಡ್ತಾರೆ. ಅದರ ನಂತರದಲ್ಲಿ ಎಕ್ಸ್ರೇ ಬೇಕಾಗುತ್ತೆ. ಎಕ್ಸ್ರೇನಲ್ಲಿ ಏನು ಅಂತಂದರೆ ಕಾರ್ಟಿಲೇಜು ನಾನು ಹೇಳ್ದಂಗೆ ಸೌಕ್ಲಿ ಆಗಿರುತ್ತೆ, ಎಷ್ಟು ಗ್ಯಾಪ್ ಎಷ್ಟು ನ್ಯಾರೋಯಿಂಗ್ ಆಗಿದೆ ಅಥವಾ ಥಿನ್ನಿಂಗ್ ಆಗಿದೆ ಅನ್ನುವಂಥದ್ದು, ಅಥವಾ ಒಳಗಡೆಗೆ ಸ್ಪರ್ ಅಂತ ಏನು ಆಸ್ಟಿಯೋಫೈಟ್ಸ್ ಅಂತ ಸಣ್ಣ ಮೂಳೆಯ ಲಂಪ್ಸ್ ಉತ್ಪತ್ತಿ ಆಗ್ಬೋದು ಅಂತ ಹೇಳಿದ್ವಲ್ಲ. ಸೊ ಆ ರೀತಿಯಾದಂತಹ ಲಂಪ್ಸ್ ಉತ್ಪತ್ತಿ ಆಗಿದೆಯಾ, ಏನಾಗಿದೆ, ಇದನ್ನೆಲ್ಲ ಎಕ್ಸ್ರೇಯ ಮೂಲಕ ನೋಡ್ಬೋದು. ಇದಕ್ಕೂ ಅಡ್ವಾನ್ಸ್ಡ್ ಆಗಿ ಏನಾಗಿದೆ ಅಂತ ನೋಡಲಿಕ್ಕೆ MRI ಅನ್ನುವಂತಹ ಟೆಕ್ನಾಲಜಿಯನ್ನು ಕೂಡ ಬೆಳೆಸ್ಕೊಳ್ಬೋದು. ಜೊತೆಗೆ ಕೆಲವೊಮ್ಮೆ ಈಗ ಮಾತಾಡ್ತಾ ಇದ್ದ ಹಾಗೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇದ್ದರೆ, ಗೌಟಿ ಆರ್ಥ್ರೈಟಿಸ್ ಇದ್ದರೆ ಅದನ್ನೆಲ್ಲ ರೂಲ್ ಔಟ್ ಮಾಡೋಕ್ಕೆ ಅಂತ ಕೆಲವೊಂದು ರಕ್ತ ಪರೀಕ್ಷೆಗಳನ್ನ ಕೂಡ ಮಾಡ್ಬೋದು. ಹೀಗೆ ಸಾಕಷ್ಟು ರೀತಿಯಲ್ಲಿ ಡಯಾಗ್ನೋಸಿಸ್ನ ಮಾಡಿ ನಂತರದಲ್ಲಿ ಇದು ಇಂಥದ್ದೇ ಕಾಯಿಲೆ ಅಂತ ಕನ್ಫರ್ಮ್ ಆದಮೇಲೆ ಚಿಕಿತ್ಸೆಯ ಹಂತಕ್ಕೆ ಹೋಗಬೇಕು. ಅಷ್ಟರ ಒಳಗಡೆ ಸುಮ್ಮನೆ ಇದಿರಬಹುದು ಅಂತ ಚಿಕಿತ್ಸೆ ಮಾಡೋದು ಭಾಳ ತಪ್ಪಾಗುತ್ತೆ. ಹಾಗಾಗಿ ಪೇಪರಲ್ಲಿ ನೋಡಿ ತಗೊಂಡೆ ಅಥವಾ ಇನ್ನೇನೋ ಟಿ ವಿಲಿ ಆ್ಯಡ್ ಬರ್ತಾ ಇರುತ್ತೆ, ಏನೋ ಇದು ತಗೊಳ್ಳಿ ಎಲ್ಲ ಸರಿಯಾಗುತ್ತೆ ಅಂತ ಆ್ಯಡ್ ನೋಡಿ ತಗೊಂಡೆ, ಅಥವಾ ಪೇಯ್ನ್ ಕಿಲ್ಲರ್ ತಗೊಳ್ಳಿ ಅಂತ ಆ್ಯಡ್ ಬರ್ತಾ ಇರುತ್ತೆ ಅದನ್ನು ನೋಡಿ ತಗೊಂಡೆ, ಅದನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಓಕೆ ಡಾಕ್ಟರ್, ಯಾವುದೇ ಕಾಯಿಲೆ ಆದ್ರಾಗಲಿ ಬಂದ ಮೇಲೆ ನಾವು ಕೇರ್ ತಗೊಳ್ಳೋದು, ಅದು ಕ್ಯೂರ್ ಮಾಡ್ಕೋತೀವಿ ಅನ್ನೋದಕ್ಕಿಂತ ಬರೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೊಳ್ಳೋದು, ತಡೆಯೋದು ತುಂಬಾನೇ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಹೇಳಿ ಡಾಕ್ಟರ್, ಹೇಗೆ ತಡೆಯೋದು? ಹೌದು ಶ್ರುತಿ, ಈಗ ನೀವು ಹೇಳಿದಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಬಂದ ಮೇಲೆ ಬಂತು ಅಂತ ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡೋದಕ್ಕಿಂತ ಬರದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ ಅಂತ ನೋಡುವಂತಹದ್ದು ಬಹಳ ಒಳ್ಳೆಯ ಪ್ರಕ್ರಿಯೆ ಆಗುತ್ತೆ. ಅದ್ರ ಜೊತೆಗೆ ಯಾರಿಗೋ ಈಗ ಬಂದಿದೆ ಅಂತಂದರೆ ಅವರು ಔಷಧಿ ಎಲ್ಲದರ ಜೊತೆಗೆ ಅವ್ರು ಇನ್ನೇನು ಮಾಡ್ಬೋದು, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನುವಂತಹದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇದು ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ಏನು ಮಾಡಬಹುದು ಅಂತ ಅಂದರೆ, ಮೊದಲನೇದಾಗಿ ಫಿಸಿಕಲ್ ಆ್ಯಕ್ಟಿವಿಟಿ. ಅಂದರೆ ನಾರ್ಮಲ್ ಆಗಿರುವಾಗ ನಾವು ಸಾಕಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುವಂತಹ ದೈಹಿಕ ಚಟುವಟಿಕೆ ಉಳ್ಳಂತಹ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕಾಗತ್ತೆ. ಈಗ ಹೆಚ್ಚು ಎಷ್ಟು ನಾವು ಉಪಯೋಗಿಸ್ತಾ ಇರ್ತೀವೋ ಅಷ್ಟು ಫ್ಲೆಕ್ಸಿಬಿಲಿಟಿ ಅಥವಾ ಚಲನೆಗಳು, ನಮ್ಮ ಸಂಧಿಯಲ್ಲಿರುವಂತಹ ಚಲನೆಗಳು ಚೆನ್ನಾಗಿ ಆಗುವಂತಹದ್ದು. ಹಾಗಾಗಿ ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡುವಂತಹದ್ದು ಬಹಳ ಒಳ್ಳೆಯ ಪ್ರಕ್ರಿಯೆ. ಈಗ ಕೆಲವ್ರದ್ದು ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಅಂದರೆ ಕೂತಲ್ಲೇ ಕೂತ್ಕೊಂಡು ಮಾಡುವಂತಹ ಈ ಸಾಫ್ಟ್ವೇರ್ ಅಥವಾ ಈ ಥರ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವಂತಹವ್ರು ಇರ್ಬೋದು, ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ಅಥವಾ ಅಂಗಡಿಯಲ್ಲಿ ಕೂತು ಕೆಲಸ ಮಾಡುವಂತಹವ್ರು ಇರ್ಬೋದು. ಇವರಿಗೆಲ್ಲ ಹೇಗಾಗುತ್ತೆ ಅಂತಂದರೆ ಇಡೀ ದಿವಸ ಕೂತೇ ಮಾಡುವಂತಹ ಕೆಲಸ ಇರುತ್ತೆ. ಇಂತಹ ಸಮಯದಲ್ಲಿ ಏನು ಮಾಡ್ಬೋದು ಅಂತಂದರೆ ಅವರು ಒಂದು ಸಣ್ಣ ಬ್ರೇಕ್ ತಗೊಂಡು ಒಂದು ಸ್ವಲ್ಪ ಓಡಾಡುವಂತಹದ್ದು, ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ರೆ ಒಳ್ಳೆಯದು. ಇದರ ಜೊತೆಗೆ ಇಂಥವರು ಯಾವ ರೀತಿಯಾದಂತಹ ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ ಅನ್ನುವಂತಹದನ್ನ ನೋಡಿ ಸ್ವಲ್ಪ ಹವ್ಯಾಸಗಳಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ಈ ಥರ ಮೂಮೆಂಟ್ ಇರುವಂತಹ ಹವ್ಯಾಸಗಳನ್ನ ಜಾಸ್ತಿಯಾಗಿ ಮಾಡುವಂತಹದ್ದು ಒಳ್ಳೆಯದು. ಯಾವಾಗಲೂ ಫ್ರೀ ಟೈಮ್ ಇತ್ತು, ಬಿಡುವಿನ ಸಮಯದಲ್ಲಿ ಆಟ ಆಡುವಂತಹದ್ದು, ಯಾವ್ದಾದ್ರು ಹೊರಾಂಗಣ ಕ್ರೀಡೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂತಹದ್ದು ಇರ್ಬೋದು, ಅಥವಾ ಈ ಟ್ರೆಕ್ಕಿಂಗು ಆ ಥರ ಏನೋ ಹೋಗುವಂತಹದ್ದಿರ್ಬೋದು, ಅಥವಾ ಈ ಏನು ನೃತ್ಯ ಇಂಥದ್ರಲ್ಲಿ ಪಾಲ್ಗೊಳ್ಳುವಂತಹದ್ದಿರ್ಬೋದು. ಹೀಗೆ ಆದಷ್ಟು ದೈಹಿಕ ಶ್ರಮವನ್ನು ಹಾಕುವಂತಹ ಕೆಲಸಗಳನ್ನು ಹವ್ಯಾಸವನ್ನಾಗಿ, ತುಂಬ ಫಿಸಿಕಲಿ ಇನ್ಯಾಕ್ಟಿವ್ ಆದ ಕೆಲಸ ಇರೋವಂಥವ್ರು ಇಂಥದನ್ನ ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಫಿಸಿಕಲ್ ಆಗಿ ಆದಷ್ಟು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಮೊದಲನೇದು. ಎರಡನೇದು, ಪ್ರತಿ ದಿವಸನೂ ಕೂಡ ನಮ್ಮ ದಿನಚರಿಯಲ್ಲಿ ವ್ಯಾಯಾಮ ಅನ್ನುವಂತಹದನ್ನ ಅಳವಡಿಸ್ಕೊಳ್ಳುವಂತಹದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ವ್ಯಾಯಾಮವನ್ನು ಮಾಡಲೇ ಇಲ್ಲ ಅಂತಾದರೆ ಹೆಚ್ಚು ಕಡಿಮೆ ಎಲ್ಲ ಕೆಲಸಗಳು ಕೂತು ಮಾಡುವಂತಹದ್ದೇ ಆಗಿ ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ವ್ಯಾಯಾಮವೂ ಇಲ್ಲ ಅಂತಾದರೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಬರುವಂತಹದ್ದು, ತೂಕನೂ ಹೆಚ್ಚಾಗ್ತಾ ಹೋಗ್ಬೋದು, ಬೇರೆ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ನಿಯಮಿತವಾಗಿ ಪ್ರತಿನಿತ್ಯ ಏನಾದರೂ ಒಂದಷ್ಟು ಎಕ್ಸಸೈಸ್ಗಳನ್ನು ಮಾಡುವಂತಹದನ್ನ ರೂಢಿ ಮಾಡ್ಕೋಬೇಕಾಗತ್ತೆ. ಮೂರನೇದು, ಓವರ್ ವೆಯ್ಟ್ ಅಥವಾ ಸ್ಥೂಲಕಾಯ, ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂತಹದ್ದು ಅಥವಾ ಇದು ಬರದೇ ಇರೋ ಹಾಗೆ ನೋಡ್ಕೊಳ್ಳುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕಾಗುತ್ತೆ. ಎಷ್ಟೋ ಜನ ಬಂದು ಹೇಳೋದನ್ನು ಕೇಳಿರ್ತೀವಿ, ಒಂದು 5 kg ಕಡಿಮೆ ಆದ ತಕ್ಷಣ 30-40% ಜಾಯಿಂಟ್ ಪೇಯ್ನ್ ಕಡಿಮೆ ಆಯಿತು ಅನ್ನೋವಂಥದ್ದನ್ನ ಹೇಳ್ತಾರೆ. ಅಂದರೆ ಅದು ಅವರಿಗೆ
ಪೇಯ್ನಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕಿಂತ ತೂಕ ಇಳಿಸೋಲ್ಲಿ ಚಿಕಿತ್ಸೆ ಕೊಟ್ಟರೆ ಎಷ್ಟೋ ಬಾರಿ ಅವರಿಗೆ ಅದರ ರಿಸಲ್ಟ್ ಕಾಣಿಸ್ತಾ ಇರುತ್ತೆ. ಹಾಗಾಗಿ ತೂಕವನ್ನು ಮ್ಯಾನೇಜ್ ಮಾಡ್ತಾ ಇರಬೇಕು. ಅದಕ್ಕೆ ಬೇಕಾದಾಗೆ ಡಯಟ್ 4ನೇ ಅಂಶ. ಸೊ ಡಯಟಲ್ಲಿ ಹೆಚ್ಚಾಗಿ ಈ ಜಂಕ್ ಫುಡ್ಡು, ಕರ್ದಿದ್ದು, ಖಾರ ಮಸಾಲೆ ಈ ಥರದ್ದೆಲ್ಲ ಹೆಚ್ಚಾಗಿ ತೆಗೆದುಕೊಳ್ತಾ ಹೋದಾಗ ಈ ಏನು ಡಾಲ್ಡಾ ಅಂತ ಬರುತ್ತೆ ಅಥವಾ ಮೈನಸ್ ಚೀಸು ಇಂಥವೆಲ್ಲ ಹೆಚ್ಚಾಗಿ ತೆಗೆದುಕೊಳ್ತಾ ಹೋದಾಗ ದೇಹದಲ್ಲಿ ಜಿಡ್ಡಿನಂಶ ಅಥವಾ ಕೊಬ್ಬಿನಂಶ ಹೆಚ್ಚಾಗ್ತಾ ಹೋಗುವಂತಹದ್ದು, ಇದರಿಂದ ಕೂಡ ಸಮಸ್ಯೆ ಬರುವಂತಹದ್ದು. ಹಾಗಾಗಿ ಆದಷ್ಟು ಹೆಲ್ದಿ ಆಗಿರುವಂತಹ ಆಹಾರ ಶೈಲಿಯನ್ನು ರೂಢಿ ಮಾಡಿಕೊಳ್ಳುವಂತಹದ್ದು ಒಳ್ಳೆಯ ಪ್ರಕ್ರಿಯೆ ಆಗುತ್ತೆ. ಇದಿಷ್ಟನ್ನು ಮಾಡಬೇಕು. ಇದ್ರ ಜೊತೆಗೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ, ನೀವು ಕೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ, ಚಿಕ್ಕ ಮಕ್ಕಳಿಗೂ ಕೂಡ ನೋವು ಬರ್ತಾ ಇದೆ, ಏನಿರ್ಬೋದು ಅಂತ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಗಮನಿಸಬೇಕಾದಂತಹ ಅಂಶ ಅಂದರೆ ನಮ್ಮ ದೇಹದ ಪೋಶ್ಚರ್ ಹೇಗಿದೆ ಅನ್ನುವಂಥದ್ದು. ಕೂತಾಗ ಇರ್ಬೋದು, ಏನೋ ಬರೆಯುವಾಗ ಅಥವಾ ಮಲಗಿಕೊಳ್ಳುವಾಗ ಅಥವಾ ಓಡುವಾಗ, ವಾಕ್ ಮಾಡುವಾಗ, ಈ ರೀತಿಯಾಗಿ ಹೆಚ್ಚಿನ ಸಂದರ್ಭದಲ್ಲಿ ಪೋಶ್ಚರ್ ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಟಿವಿ ಹೀಗಿರುತ್ತೆ, ಸೋಫಾ ಹೀಗಿರುತ್ತೆ, ಹೀಗೆ ಕೂತು ಹೀಗೆ ನೋಡ್ತಾ ಇರ್ತಾರೆ ಟಿವಿ. ಸೊ ಅದು ಪೂರ್ತಿ ಸ್ಪೈನಲ್ ಕಾರ್ಡಿಗೆ ಪ್ರೆಷರ್ ಕೊಡ್ತಾ ಇರುತ್ತೆ. ಮಲಗುವಾಗಲೂ ಅಷ್ಟೇ ಸರಿಯಾದಂತಹ ಬೆಡ್ಡಿಂಗ್ ಅರೇಂಜ್ಮೆಂಟ್ ಇರೋದಿಲ್ಲ, ಅದೇನೋ ಇದಾಗಿರುವಂಥದ್ರಲ್ಲಿ ಮಲ್ಕೊಳ್ತಾ ಇರ್ತಾರೆ. ಅಥವಾ ಕೂತು ಬರೆಯುವಂಥ ಸಂದರ್ಭ ಇದ್ದಾಗ ಹೆಚ್ಚಾಗಿ ಮಕ್ಕಳು ಟೇಬಲು ಚೇರ್ನ ಬಳಸೋದಿಲ್ಲ, ನೆಲದ ಮೇಲೆ ಕೂತು ಬರೆಯುವಂಥದ್ದು ಮಾಡ್ತಾರೆ, ನೆಲದ ಮೇಲೆ ಇಟ್ಕೊಂಡು ಕೂತು ಬಗ್ಗಿ ಬರಿತಾ ಇರ್ತಾರೆ. ಸೊ ಈ ರೀತಿಯಾಗಿ ರಾಂಗ್ ಪೋಶ್ಚರ್ನ ಇಟ್ಕೊಳ್ಳೋದ್ರಿಂದ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಬರುವಂತಹದ್ದು. ಹಾಗಾಗಿ ಪೋಶ್ಚರ್ ಬಗ್ಗೆ ಪ್ರತಿಯೊಬ್ಬರು ಗಮನ ವಹಿಸಬೇಕಾಗತ್ತೆ. ಈವನ್ ನಾವು ಕೂತ್ಕೊಳ್ಳುವಂತಹ ಆಫೀಸಲ್ಲಿ ಟೇಬಲು ಚೇರ್ದು ಸ್ಪೇಸ್ ಏನಿದೆ, ಕಾರಲ್ಲಿ ನಾವು ಡ್ರೈವ್ ಮಾಡುವಾಗ ಸೀಟು ಮತ್ತು ಸ್ಟೇರಿಂಗ್ದು ಸ್ಪೇಸ್ ಏನಿದೆ, ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು ನೋಡಿ ಮಾಡುವಂತಹದ್ದು, ರೈಟ್ ಪೋಶ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ ಆಗುತ್ತೆ. ಇದ್ರ ಜೊತೆ ಕೆಲವರು ಆಲ್ರೆಡಿ ಈ ಸಮಸ್ಯೆ ಇರುವಂಥವ್ರು ಹೇಳೋದು ಕೇಳಿದ್ದೀವಿ, ವಾಕಿಂಗ್ ಹೋಗಿ ಅಥವಾ ಎಷ್ಟಾಗುತ್ತೋ ಅಷ್ಟೊಂದು 5 ನಿಮಿಷ ವಾಕ್ ಮಾಡಿ ಅಂತ ಅಂದರೆ ಭಯ ಆಗುತ್ತೆ ವಾಕ್ ಮಾಡೋಕ್ಕೆ. ಮೂಳೆ ತುಂಬ ಡೆಲಿಕೇಟ್ ಆಗೋಗಿದೆ, ಎಲ್ಲಿ ಕಾಲ್ ಟ್ವಿಸ್ಟ್ ಆಗಿಬಿಡುತ್ತೆ ಅಥವಾ ಬಿದ್ದು ಹೋಗ್ಬಿಡ್ತೀನೋ ಅನ್ನುವಂಥ ಭಯ ಆಗುತ್ತೆ ಅನ್ನೋದಾಗಿ ಹೇಳ್ತಾರೆ. ಸೊ ಈ ಸಮಸ್ಯೆಗೆ ನಾವು ಏನು ಮಾಡ್ಬೋದು ಅಂದರೆ ವಾಕಿಂಗ್ ಸ್ಟಿಕ್ ಅಥವಾ ಊರುಗೋಲನ್ನು ಬಳಸುವಂತಹದನ್ನ ಕೂಡ ಮಾಡಬಹುದು. ಈಗ ಈಗ ಮಂಡಿ ನೋವು ಅಂತಾದರೆ ಅಥವಾ ಹಿಪ್ ಜಾಯಿಂಟ್ ಪೇನ್ ಅಂದರೆ ಯಾವ ಭಾಗದಲ್ಲಿ, ಬಲಗಡೆಯೋ ಎಡಭಾಗದಲ್ಲೋ ಯಾವ ಭಾಗದಲ್ಲಿ ನೋವಿದೆಯೋ ಅದರ ವಿರುದ್ಧ ದಿಕ್ಕಿನ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಳ್ಳುವಂಥದ್ದು. ನಾವು ಸಾಧಾರಣ ಗಮನಿಸ್ತೀವಿ, ವಾಕ್ ಮಾಡುವಾಗ ಯಾವಾಗಲೂ ಬಲ್ಗಾಲಿಟ್ಟರೆ ಬಲ್ಗೈ ಮುಂದೆ ಮಾಡಲ್ಲ, ಬಲ್ಗಾಲಿಟ್ಟಾಗ ಎಡಗೈನೇ ಮುಂದೆ ಮಾಡ್ತೀವಿ, ಎಡಗಾಲಿಟ್ಟಾಗ ಬಲ್ಗೈ. ಹಾಗಾಗಿ ಆ ಕೈಗೆ, ಯಾವ ಕೈನ ಮುಂದೆ ಮಾಡ್ತೀವೋ ನಾವು ಆ ಕೈಗೆ ಒಂದು ಊರುಗೋಲನ್ನ ಕೊಟ್ವಿ ಅಂತಂದರೆ ಸ್ವಲ್ಪ ಭಾರ ಅದರ ಮೇಲೆ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಹೆಚ್ಚಾದ ಭಾರ ಮಂಡಿಗೆ ಪೃಷ್ಠಕ್ಕೆ ಹೋಗಲ್ಲ. ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಸಚಿನ್ ಅಂತ ಹೇಳ್ಬಿಟ್ಟು. ಸಚಿನ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ತರೀಕೆರೆಯಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ ಸಚಿನ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಆಯುರ್ವೇದ ತಜ್ಞರು ಸಂಧಿವಾತದ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ನಿಮ್ಮ ಸಮಸ್ಯೆ ಏನು ಹೇಳಿ? ಮೇಡಮ್, ನಮ್ಮ ಸಮಸ್ಯೆ ಅಂದ್ರೆ ನಮ್ಮ ಅಮ್ಮಂಗೆ ಈಗ 50 ವರ್ಷ ಆಗಿದೆ. ಓಕೆ. ಅವ್ರಿಗೆ ಮನೆ ಕೆಲಸ ಮಾಡಿ 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 ಸಹಿತ ಅವ್ರು ಸಣ್ಣದಾಗಿ ಒಂದು ಕೊಡ ಎತ್ತಿದ್ರು ಸಹಿತ ತೊಡೆಯಿಂದ ಪೂರ ಪಾದದವರೆಗೂ ಸಹಿತ ನೋವು ಅಂತ ಯಾವಾಗ್ಲೂ ಇದ್ ಮಾಡ್ತಾ ಇರ್ತಾರೆ ಸರ್. ಓಕೆ. ಸೊ ತೊಡೆಯಿಂದ ಪಾದದವರೆಗೆ ಮೇಲಿಂದ ಕೆಳಗೆ ಅದು ರೇಡಿಯೇಟಿಂಗ್ ಪೈನ್ ಇದೆ ಅಥವಾ ಮೇಲಿಂದ ಕೆಳಗೆ ತನಕ ಹರಿಯುವಂತಹ ನೋವಿದೆ ಅಂತಂದರೆ ಅದು ಬೇರೆಯ ಸಮಸ್ಯೆ ಇರಬಹುದು. ಅದಕ್ಕೆ ಬೇರೆ ಬೇರೆ ನೋವುಗಳಿರುತ್ತೆ, ಸಯಾಟಿಕ್ ನರ್ವ್ ಅಂತ ಇರುತ್ತೆ, ಅದ್ರದ್ದೇನೋ ಪ್ರಾಬ್ಲಮ್ ಇರ್ಬೋದು. ಏನು ಅಂತ ಒಮ್ಮೆ ಪರೀಕ್ಷೆ ಮಾಡಿ ನೋಡಿ ಏನು ಕಾಯಿಲೆ ಅಂತ ಗೊತ್ತಾದರೆ ಯಾವುದೇ ಸಮಸ್ಯೆಗಾದ್ರೂ ಪರಿಹಾರ ಇರುತ್ತೆ, ಆಯುರ್ವೇದದಲ್ಲೂ ಪರಿಹಾರ ಇದೆ, ನೀವು ಬಂದು ತೋರಿಸ್ಕೊಳ್ಬಹುದು. ಓಕೆ ಸಚಿನ್ ಅವರೇ, ನಿಮ್ಮ ಹಾಸ್ಪಿಟಲ್ ಮೇಡಮ್. ಓಕೆ ಸಚಿನ್ ಅವರೇ, ಕಾರ್ಯಕ್ರಮದ ಸ್ಕ್ರೀನ್ ಮೇಲೆ, ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಕಾಲ್ ಮಾಡಿ, ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಓಕೆ ಸಚಿನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮ್ಯಾಮ್, ಈಗ ಹೇಳ್ತಾ ಇದ್ರೆ ಆಗಲೇ ನಡೆಯೋ ಶೈಲಿ ಕೂಡ ಶೈಲಿ, ಹಾಗೆ ನಾನು ಊರುಗೋಲ್ ಬಗ್ಗೆ ಹೇಳ್ತಾ ಇದ್ದೆ. ಈ ರೀತಿಯಾಗಿ ಊರುಗೋಲ್ ಬಳಸುವಂತಹದ್ದು ಅಥವಾ ವಯೋಸಹಜವಾಗಿ ವಯಸ್ಸಾದವರು ಹೊರಗಡೆ ಓಡಾಡುವಾಗ ಊರುಗೋಲನ್ನು ಬಳಸುವಂತಹದನ್ನ ಕೂಡ ಮಾಡ್ಬೋದು. ಈ ಎಲ್ಲ ಕ್ರಮಗಳನ್ನ ನಾವು ತಡೆಗಟ್ಟೋದಕ್ಕೆ ಅಂತ ಪಾಲಿಸಬಹುದು. ಓಕೆ ಡಾಕ್ಟರ್, ಈಗ ಚಿಕಿತ್ಸಾ ಕ್ರಮಗಳೇನಿದೆ ಡಾಕ್ಟರ್ ಈ ಸಂಧಿವಾತಕ್ಕೆ ಆಯುರ್ವೇದದಲ್ಲಿ? ಆಯುರ್ವೇದದಲ್ಲಿ ಸಂಧಿವಾತಕ್ಕೆ ಚಿಕಿತ್ಸಾ ಕ್ರಮ ಅಂತ ಬಂದರೆ ನಾವು ಇದನ್ನು 3 ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡಬಹುದು. ಒಂದು ಇಂಟರ್ನಲ್ ಟ್ರೀಟ್ಮೆಂಟ್ ಅಂದರೆ ಆಭ್ಯಂತರ ಚಿಕಿತ್ಸೆ. ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್, ಯಾವ ಭಾಗದಲ್ಲಿ ಸಮಸ್ಯೆ ಆಗಿದೆಯೋ ಆ ಭಾಗಕ್ಕೆ ಬಾಹ್ಯ ಚಿಕಿತ್ಸೆ. ಹಾಗೆಯೇ ಪಂಚಕರ್ಮ ಚಿಕಿತ್ಸೆಗಳು ಕೆಲವೊಂದು. ಈ ರೀತಿಯಾಗಿ ನಾವು 3 ರೀತಿಯಲ್ಲಿ ಚಿಕಿತ್ಸೆಗಳನ್ನು ಮಾಡಬಹುದು.
ಮೊದಲೇ ಹೇಳಿದಾಗೆ ಲಕ್ಷಣಗಳಲ್ಲಿ ನೋವಿದೆ ಅಥವಾ ಹೆಸರೇ ಹೇಳೋ ಹಾಗೆ ಸಂಧಿಯೆಲ್ಲ ವೀಕ್ನೆಸ್ ಇದೆ, ವಾತ ಸಂಧಿಯಲ್ಲಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ಆಭ್ಯಂತರವಾಗಿ ಅಂದರೆ ಇಂಟರ್ನಲ್ಲಿ ಬಾಯಿಂದ ತೆಗೆದುಕೊಳ್ಳುವಂತಹ ಕೆಲವೊಂದು ಔಷಧಿಯನ್ನು ಕೊಡ್ತೀವಿ. ಅದರಲ್ಲಿ ವಾತವನ್ನು ಮ್ಯಾನೇಜ್ ಮಾಡುವಂತಹ ಔಷಧಿಗಳಿರ್ಬೋದು ಅಥವಾ ನೋವನ್ನು ಕಡಿಮೆ ಮಾಡುವಂತಹ ಔಷಧಿಗಳಿರ್ಬೋದು, ಸಂಪೂರ್ಣವಾದ ಅಸ್ಥಿ ಮಂಡಲಕ್ಕೆ ಸ್ಥಿರತೆಯನ್ನು ಕೊಡುವಂತಹ ಔಷಧಿ ಇರ್ಬೋದು, ಸಂಧಿಗಳಿಗೆ ಬಲವನ್ನು ಕೊಡುವಂತಹ ಔಷಧಿಗಳಿರ್ಬೋದು. ಹೀಗೆ ಆಯಾ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ಸಮಸ್ಯೆ ಇದೆ, ಯಾವ ಲಕ್ಷಣ ಇದೆ, ಆ ಲಕ್ಷಣಕ್ಕೆ ಯಾವ ಚಿಕಿತ್ಸೆ ಬೇಕು ಅನ್ನೋದನ್ನು ನೋಡಿ ಆಭ್ಯಂತರ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ವಿಷ್ಣು ಬಾಬು ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಭದ್ರಾವತಿಯಿಂದ ಮೇಡಮ್. ಓಕೆ, ನಿಮ್ಮ ಸಮಸ್ಯೆ ಏನು ಹೇಳಿ? ಸಂಧಿವಾತದ ಬಗ್ಗೆ ಡಾಕ್ಟರ್ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ. ಹಾ, ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಸರ್, ಹೇಳಿ, ಕೇಳಿಸ್ತಾ ಇದೆ ಮೇಡಮ್. ಕೆಲಸ ಮಾಡೋದಕ್ರೆ ಏನು ಅನ್ಸಲ್ಲ, ಬೆನ್ನು ನೋವು ಬರಲ್ಲ. ಕೆಲಸ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡಾಗ ಬೆನ್ನು ಬಹಳ ನೋವುತ್ತೆ. ಮತ್ ಕೆಲಸ ಮಾಡಿ ಮನೆ ಬಂದ್ರೆ ಮಾಡಿ ಊಟ ಕುತ್ಕೊಂಡಾಗ ಬೆನ್ನು ಬಹಳ ನೋವುತ್ತೆ ಮೇಡಮ್. ಎಷ್ಟು ವಯಸ್ಸು ಸರ್ ತಮ್ಗೆ? ಮೇಡಮ್ 17 ಅಷ್ಟು. ಎಷ್ಟು? 17 ವರ್ಷ. ತಾವು ಏನ್ ಕೆಲಸ ಮಾಡ್ತೀರಿ ತಾವು? ನೇಚರ್ ಆಫ್ ವರ್ಕ್ ಏನು? ಮೇಡಮ್ ಗದ್ದೆ ಕೆಲಸ ಮೇಡಮ್, ಗುಡ್ಲಿ ಕೆಲಸ. ಹೌದಾ? ಅದೇ ನೀವು ಕೆಲಸವನ್ನ ಯಾವ್ದಾದ್ರು ರಾಂಗ್ ಮೆಥಡ್ ಅಲ್ಲಿ ಅಂದ್ರೆ ತಪ್ಪಾದ ರೀತಿಯಲ್ಲಿ ಏನಾದ್ರೂ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ಒಂದ್ಸತಿ ನೋಡ್ಕೋಬೇಕಾಗತ್ತೆ. ಅಂದ್ರೆ ತುಂಬಾ ಹೆಚ್ಚು ಹೊತ್ತು ನಿಮ್ ಕೈಲಿ ಎಷ್ಟು ಆಗುತ್ತೋ ಅದಕ್ಕೂ ಹೆಚ್ಚು ಹೊತ್ತು ಬಗ್ಗಿ ನಿಂತು, ನೀವು ಗುದ್ಲಿ ಕೆಲಸ ಅಂತ ಅಂದ್ರೆ ಬಗ್ಗಿ ನಿಂತು ಅಗಿಯುವಂತಹದ್ದು, ಈ ತರ ಏನಾದ್ರೂ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಈ ವಯಸ್ಸಲ್ಲಿ ಈ ಸಮಸ್ಯೆ ಬಂದಿದೆ ಅಂತ ಆದ್ರೆ ನೀವು ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿ ಏನಾಗಿದೆ ಅನ್ನೋದನ್ನ ನೋಡ್ಕೊಳ್ಳೋದು ಒಳ್ಳೇದು. ಬೆನ್ ಹುರಿಯಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆಯಾ ಏನು ಅನ್ನೋದನ್ನ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು. ಮೇಡಮ್ ಬೆನ್ ಭಾಗದಲ್ಲಿ ಬರಲ್ಲ, ಬೆನ್ನಿನ ಕೆಳ ಭಾಗದಲ್ಲಿ ಬರುತ್ತೆ ಮೇಡಮ್. ಅದೇ ಕೆಳಗಡೆ ಭಾಗದಲ್ಲಿ ಚುಚ್ಚುವಂತಹ ನೋವೆಲ್ಲ ಬರ್ತಾ ಇದ್ರೆ ಅದು ಬೇರೆ ಸಮಸ್ಯೆ ಇರುತ್ತೆ. ಏನಾಗಿದೆ ಅನ್ನೋದನ್ನ ಒಮ್ಮೆ ಎಕ್ಸ್ರೇ ಮಾಡಿ ನೋಡಿ ಏನ್ ಸಮಸ್ಯೆ ಇದೆ ಅಂತ ನೋಡಿದ್ರೆ ಪರಿಹಾರವನ್ನ ಸುಲಭವಾಗಿ ಹೇಳ್ಬೋದು ಸರ್. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾವುದಕ್ಕೂ ಒಂದ್ಸತಿ ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ವೈದ್ಯರನ್ನ ಭೇಟಿ ನೀಡಿ, ಅವರು ಸೂಕ್ತವಾದ ಮಾಹಿತಿ ಕೊಡ್ತಾರೆ, ಸೂಕ್ತವಾದ ಔಷಧಿ ಕೂಡ ಕೊಡ್ತಾರೆ ಅಂತ. ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಆಭ್ಯಂತರ ಚಿಕಿತ್ಸೆ ಒಳಗಡೆ ಕೊಡುವಂತಹದ್ದು. ಈಗ ಕೇವಲ ಆಭ್ಯಂತರ ಚಿಕಿತ್ಸೆ ಒಳಗಡೆ ಕೊಡುವಂತಹ ಚಿಕಿತ್ಸೆ ಸಾಕಾಗೋದಿಲ್ಲ. ಯಾಕಂದ್ರೆ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರೋದು ಬಾಹ್ಯವಾಗಿ, ಹೊರಗಡೆ ನಮ್ಗೇನೋ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದಾಗ ಆಭ್ಯಂತರ ಜೊತೆಗೆ ಬಾಹ್ಯ ಚಿಕಿತ್ಸೆಯನ್ನು ಮಾಡುವಂತಹದ್ದು. ಅಂದ್ರೆ ಯಾವ ಜಾಗದಲ್ಲಿ ನಮಗೆ ಸಮಸ್ಯೆ ಕಾಣಿಸ್ತಾ ಇದೆಯೋ ಅದೇ ಜಾಗಕ್ಕೆ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಇದರಲ್ಲಿ ನಾವು ಕೆಲವೊಂದಷ್ಟು ಲೇಪನಗಳು, ಅಂದ್ರೆ ಈಗ ಏನಾಗಿದೆ ಅಂತ ನೋಡ್ಬಿಟ್ಟು ಎಣ್ಣೆ ಬೇಕಾದ್ರೆ ಎಣ್ಣೆ ಅಥವಾ ಆಯಿಂಟ್ಮೆಂಟ್ಸ್ ಬೇಕಾದ್ರೆ ಆಯಿಂಟ್ಮೆಂಟ್ಸು ಅಥವಾ ಕೆಲವೊಂದಷ್ಟು ಚೂರ್ಣಗಳನ್ನ ಹಚ್ಚುವಂತಹದ್ದು ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಹೊರಗಡೆಯಿಂದ ಅಪ್ಲೈ ಮಾಡುವಂತಹ ಪೌಲ್ಟಿಸ್ ಅಂತ ಹೇಳ್ತೀವಿ, ಅದನ್ನ ಕೊಡುವಂತಹದ್ದು ಇರ್ಬೋದು. ಅಂದ್ರೆ ಒಂದಷ್ಟು ಎಲೆಗಳನ್ನ ಅಥವಾ ಮೆಡಿಸಿನ್ ಅನ್ನ ತಯಾರು ಮಾಡಿ ಅದನ್ನ ಮೇಲೆ ಹಚ್ಚುವಂತಹದ್ದು. ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಏನಾಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನ ಬಾಹ್ಯ ಚಿಕಿತ್ಸೆಯನ್ನ ಕೂಡ ಕೊಡುವಂತಹದ್ದು. ಇದರ ಜೊತೆಗೆ ಮುಖ್ಯವಾಗಿ ಅವಶ್ಯಕತೆ ಇದೆ ಅಂತಾದಾಗ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಬಳಸ್ಕೊಳ್ತೀವಿ. ಇದು 3ನೇ ಹಂತದ ಚಿಕಿತ್ಸೆ. ಸೊ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಹೆಸರೇ ಹೇಳುತ್ತೆ ಸಂಧಿ ವಾತ ಅಂತ. ವಾತದ ವೈರುಧ್ಯದಿಂದಾಗಿ ಈ ರೀತಿಯಾದಂತಹ ಸಮಸ್ಯೆ ಬರ್ತಾ ಇರುವಂಥದ್ದು. ಹಾಗಾಗಿ ವಾಯುವನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ವಾತವನ್ನು ನಿರ್ವಹಿಸೋದಕ್ಕೆ ಅಂತ ಬಸ್ತಿ ಚಿಕಿತ್ಸೆ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಕೊಡ್ತೀವಿ. ಈಗ ಔಷಧಿಯನ್ನು ಕೊಡೋದಕ್ಕೆ ಸಾಕಷ್ಟು ಮಾರ್ಗಗಳಿರುತ್ತೆ. ಈಗ ಉದಾಹರಣೆಗೆ ಕೆಲವೊಂದಷ್ಟು ಐ ಡ್ರಾಪ್ಸ್ ಕೊಡ್ತಾರೆ, ನೇಸಲ್ ಡ್ರಾಪ್ಸ್ ಕೊಡ್ತಾರೆ, ಅಥವಾ ಬಾಯಿಂದ ಕೊಡ್ತಾರೆ, ರಕ್ತಕ್ಕೆ ಚುಚ್ಚುವಂತಹ ಔಷಧಿ ಇರುತ್ತೆ, ಇಂಟ್ರಾಡರ್ಮಲ್ ಚರ್ಮಕ್ಕೆ ಕೊಡುವಂತಹ ಔಷಧಿಗಳಿರುತ್ತೆ, ಚರ್ಮದ ಮೇಲೆ ಹಚ್ಚುವಂತಹ ಔಷಧಿ ಇರುತ್ತೆ. ಹೀಗೆ ಔಷಧಿಗಳನ್ನು ಕೊಡುವಂತಹ ಮಾರ್ಗಗಳು ಸಾಕಷ್ಟಿರುತ್ತೆ ದೇಹದಲ್ಲಿ. ಅದೇ ರೀತಿ ಗುದದ್ವಾರ ಕೂಡ ಒಂದು ಮಾರ್ಗ. ಗುದದ್ವಾರದಿಂದ ಔಷಧಿಯನ್ನು ಹಾಕಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಅಬ್ಸಾರ್ಪ್ಷನ್ ಆಗುವಂತಹ ಒಂದು ಚಿಕಿತ್ಸೆಯನ್ನು ನಾವು ಬಸ್ತಿ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಚಿಕಿತ್ಸೆಯನ್ನು ಕೂಡ ಈ ಸಂಧಿವಾತದಲ್ಲಿ ಕೊಡಲಾಗುತ್ತೆ. ಪಂಚಕರ್ಮದಲ್ಲಿ ಮುಖ್ಯವಾಗಿ ಇದನ್ನು ಮಾಡುವಂತಹದ್ದು. ಇದರ ಜೊತೆಗೆ ಏನು ಆಗಿದೆ ಅಲ್ಲಿ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಈಗ ಕಾರ್ಟಿಲೇಜ್ ತುಂಬ ಥಿನ್ನಿಂಗ್ ಆಗಿದೆ, ಅಂದರೆ ಮೃದ್ವಸ್ತಿ ಅನ್ನುವಂಥದ್ದು ಬಹಳಷ್ಟು ಸೌದಿದೆ ಅಂತ ಆದಾಗ ಜಾನುಬಸ್ತಿ ಅನ್ನುವಂತಹ ಚಿಕಿತ್ಸೆ ಅಥವಾ ಕಟಿಬಸ್ತಿ ಅನ್ನುವಂತಹ ಚಿಕಿತ್ಸೆಯನ್ನು ಮಾಡ್ತೀವಿ. ಸೊ ಈ ಜಾನುಬಸ್ತಿ ಚಿಕಿತ್ಸೆಯಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇವಾಗ ಒಂದು ಕಟ್ಟೆಯನ್ನು ಮಂಡಿ ಅಥವಾ ಎಲ್ಲಿ ನೋವು ಇರುತ್ತೋ ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಅದರೊಳಗಡೆ ಮೆಡಿಕೇಟೆಡ್ ಆಯಿಲ್ನ ಅಥವಾ ಒಂದಷ್ಟು ಮೆಡಿಸಿನ್ಸ್ನ ನಿಲ್ಲಿಸಿ ಒಳಗಡೆಗೆ ಅಬ್ಸಾರ್ಬ್ ಆಗೋ ಹಾಗೆ ಮಾಡುವಂತಹದ್ದು. ಇಂತಹ ಚಿಕಿತ್ಸೆಯನ್ನ ಕೂಡ ಕೊಡ್ತೀವಿ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ.
ನಮಸ್ತೆ ಮ್ಯಾಮ್. ನಮಸ್ತೆ, ತಮ್ಮ ಹೆಸರು ಜೋರಾಗಿ ಮಾತಾಡಿ ಸ್ವಲ್ಪ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರಶ್ಮಿ ಅಂತ. ಓಕೆ, ರಶ್ಮಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇರೋದು. ಓಕೆ ರಶ್ಮಿ ಅವರೇ, ಡಾಕ್ಟರ್ ಇದ್ದಾರೆ, ಸಂಧಿವಾತದ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ, ಮಾತಾಡಿ, ನಿಮ್ಮ ಸಮಸ್ಯೆ ಏನು ಹೇಳಿ. ಓಕೆ ಮೇಡಮ್, ಅದು ಈಗ ಸಂಧಿವಾತ, ಕಾಲ್ ನೋವು ಆ ತರದೆಲ್ಲ ಆಗತ್ತಲ್ವಾ? ಅದಕ್ಕೆ ಏಜ್ ಅಂತ ಇರತ್ತ, ಅಂದ್ರೆ ಈ ಸ್ಟೇಜಿಗೆ ಸಂಧಿವಾತ ಬರುತ್ತೆ, ಈ ಸ್ಟೇಜಿಗೆ ನೋವು ಅಂತ ಬರುತ್ತಾ, ಅಥವಾ ಎಲ್ಲರಿಗೂ ಆತರ ಆಗತ್ತಾ? ಅದೇ ಈ ಮೊದಲು ಹೇಳಿದ ಹಾಗೆ ಸಂಧಿವಾತ ಅನ್ನುವಂತಹದ್ದೇ ಸಮಸ್ಯೆ ಆದರೆ ಏಜಿಂಗ್ ಪ್ರೋಸೆಸ್ ಜೊತೆಗೆ ಡಿಜನರೇಟಿವ್ ಡಿಸೀಸ್ ಅಂತಾನೆ ಹೇಳುವಂತಹದ್ದು. ಏಜಿಂಗ್ ಪ್ರೋಸೆಸ್ ಜೊತೆಗೆ ಆಗ್ತಾ ಹೋಗುವಂಥದ್ದು. ಸಾಧಾರಣವಾಗಿ 60 ವರ್ಷದ ಮೇಲ್ಪಟ್ಟವರಲ್ಲಿ, ಈಗಿನ ಕಾಲದಲ್ಲಿ 40 ವರ್ಷದ ಮೇಲ್ಪಟ್ಟವರಲ್ಲೂ ಸಹ ಈ ಸಮಸ್ಯೆ ಕಾಣಿಸ್ತಾ ಇರೋದಮ್ಮ. ಓಕೆ, ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಏನಾದ್ರು ಪ್ರಾಬ್ಲಮ್ಸ್ ಇರತ್ತಾ? ಅಂದ್ರೆ ಇದ್ರ ಮಾತ್ರ ಈ ತರ ಕಾರಣಗಳಿಂದಾನು ಸಂಧಿವಾತ ಆಗತ್ತೆ ಆ ತರ ಏನು? ಹೌದು, ನಾವು ಈ ಕಾರಣಗಳನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಈ ಏಜಿಂಗ್ ಇಂದ ಇರ್ಬೋದು, ಅಥವಾ ಹೆಣ್ಮಕ್ಳಲ್ಲಿ ಜಾಸ್ತಿ ಇರ್ಬೋದು, ತುಂಬಾ ತೂಕ ಇರೋರಿಗೆ, ಹೀಗೆ ಕೆಲವೊಂದಷ್ಟು ಕಾರಣಗಳಿಂದಾಗಿ ಈ ಸಮಸ್ಯೆ ಬರುವಂತಹದ್ದು. ಓಕೆ ರಶ್ಮಿ ಅವರೇ, ಕರೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ, ಅವ್ರು ಸೂಕ್ತ ಮಾಹಿತಿ ಕೊಡ್ತಾರೆ ನಿಮಗೆ. ಓಕೆ ಡಾಕ್ಟರ್, ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ ಆಗ್ಲೇ. ಸೊ ಈ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ವಿ. ಜಾನುಬಸ್ತಿ ಅನ್ನುವಂತಹದ್ದು ಕಟ್ಟೆ ಕಟ್ಟಿ ಒಳಗಡೆಗೆ ಔಷಧಿಯನ್ನು ನಿಲ್ಲಿಸಿ ಆ ಔಷಧಿ ಒಳಗಡೆಗೆ ಅಬ್ಸಾರ್ಬ್ ಆಗುವಂತಹ ಚಿಕಿತ್ಸೆ. ಜೊತೆಗೆ ಕೆಲವೊಮ್ಮೆ ಉರಿ ಊತ ಇರುವಂತಹ ಲಕ್ಷಣ ಇರುತ್ತೆ. ಈ ಲಕ್ಷಣಗಳನ್ನು ನೋಡಿದಾಗ ಒಳಗಡೆಗೆ ಇನ್ಫ್ಲಮೇಷನ್ ಅಥವಾ ಉರಿ ಊತ ಇರುತ್ತೆ ಅನ್ನೋದನ್ನ ನೋಡಿದೀವಿ. ಸೊ ಉರಿ ಊತ ಇದ್ದಾಗ ಆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಅಂತ ಕೆಲವೊಂದಷ್ಟು ಚೂರ್ಣಗಳು ಅದರಿಂದಾಗಿ ಮೇಲ್ಗಡೆಯಿಂದ ಹಚ್ಚಿ ಅದ್ರ ಒಳಗಡೆ ಇರುವಂತಹ ಇನ್ಫ್ಲಮೇಷನ್ ಕಡಿಮೆ ಮಾಡುವಂತಹ ಚಿಕಿತ್ಸೆಯನ್ನು ಕೂಡ ಕೊಡ್ತೀವಿ. ಹಾಗೇನೆ ಜಿಗಣೆ ಚಿಕಿತ್ಸೆ ಅಂತ ಕೇಳಿರ್ಬೋದು. ಜಿಗಣೆಯನ್ನು ಕಚ್ಚಿಸಿ ಅಲ್ಲಿ ಆಗಿರುವಂತಹ ಸಮಸ್ಯೆಯನ್ನು ಕಡಿಮೆ ಮಾಡುವಂತಹದ್ದು, ಇಂತಹ ಚಿಕಿತ್ಸೆಯನ್ನು ಕೂಡ ಕೊಡ್ತೀವಿ. ಜೊತೆಗೆ ಪತ್ರಪಿಂಡ ಸ್ವೇದ ಅನ್ನುವಂತಹ ಚಿಕಿತ್ಸೆಯನ್ನು ಕೂಡ ಕೊಡ್ತೀವಿ. ತುಂಬಾ ಫ್ಲೆಕ್ಸಿಬಿಲಿಟಿ ಇಲ್ಲ, ಮೂವ್ಮೆಂಟ್ ತುಂಬಾ ಕಡಿಮೆ ಆಗಿದೆ, ಚಲನೆ ಬಹಳಷ್ಟು ಸಮಸ್ಯೆ ಆಗಿದೆ ಚಲನೆಯಲ್ಲಿ ಅಂತ ಅಂದಾಗ ಇಂತಹ ಸಂದರ್ಭದಲ್ಲಿ ಪತ್ರಪಿಂಡ ಸ್ವೇದ ಅನ್ನುವಂತಹ ಚಿಕಿತ್ಸೆಯನ್ನು ಕೊಡ್ತೀವಿ. ಒಂದಷ್ಟು ಮೆಡಿಕೇಟೆಡ್ ಔಷಧಿಯನ್ನು ಒಂದು ಪೊಟ್ಟಲಿಯ ರೂಪದಲ್ಲಿ ಕಟ್ಬಿಟ್ಟು ಅದರಿಂದ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಸೊ ಆ ಚಿಕಿತ್ಸೆಯನ್ನು ಕೂಡ ಅವಶ್ಯಕತೆ ಇದ್ದಾಗ ಕೊಡ್ತೀವಿ. ಜೊತೆಗೆ ಉಷ್ಣ ಚಿಕಿತ್ಸೆ ಅಂತ ಹೇಳ್ತೀವಿ. ಕೆಲವೊಮ್ಮೆ ಉಷ್ಣತೆಯನ್ನು ಕೊಟ್ಟು ಆ ಭಾಗದಲ್ಲಿ ಮೂವ್ಮೆಂಟ್ ಸರಿಯಾಗುವಂತಹ ರೀತಿಯಲ್ಲಿ ನೋಡ್ಕೊಳ್ಳುವಂತಹದ್ದು. ಇನ್ನು ತುಂಬಾ ಟೆಂಡರ್ನೆಸ್ ಇದೆ, ತುಂಬಾ ಕೋಮಲವಾಗಿದೆ ಆ ಭಾಗ ಅಂತಂದ್ರೆ ಅದನ್ನ ಗಟ್ಟಿ ಮಾಡೋದಕ್ಕೆ, ದೃಢತೆಯನ್ನ ಹೆಚ್ಚು ಮಾಡೋದಕ್ಕೆ ಸ್ನೇಹನ ಅನ್ನುವಂತಹ ಚಿಕಿತ್ಸೆಯನ್ನ ಕೂಡ ಕೊಡ್ತೀವಿ. ಜೊತೆಗೆ ಸ್ವೇದನ ಅನ್ನುವಂತಹ ಚಿಕಿತ್ಸೆ, ಇದು ಕೂಡ ಒಂದು ರೀತಿಯಾದಂತಹ ಉಷ್ಣ ಚಿಕಿತ್ಸೆ. ಸ್ವೆಟ್ ಪೋರ್ಸ್ ಏನಿದೆ ಅದು ಓಪನ್ ಆಗಿ ಅದರ ಒಳಗಡೆಗೆ ಮೆಡಿಸಿನ್ ಅನ್ನ ಹೀರ್ಕೊಳ್ಳುವಂತಹ ಪ್ರಕ್ರಿಯೆ, ಫೋಮೆಂಟೇಷನ್ ಅಂತ ಕರಿತೀವಿ. ಇಂತಹ ಚಿಕಿತ್ಸೆಯನ್ನು ಕೂಡ ಕೊಡ್ತೀವಿ. ಒಟ್ಟಾರೆಯಾಗಿ ಯಾವ ಹಂತದಲ್ಲಿದೆ, ಯಾವ ಲಕ್ಷಣಗಳಿದೆ, ಆ ರೋಗಿಯ ಬಲ ಎಷ್ಟಿದೆ, ರೋಗದ ಬಲ ಎಷ್ಟಿದೆ, ಇದನ್ನೆಲ್ಲದನ್ನ ನೋಡಿ ಚಿಕಿತ್ಸೆಯನ್ನ ಸೆಲೆಕ್ಟ್ ಮಾಡುವಂತಹದ್ದು. ಓಕೆ, ಅಂದ್ರೆ ಸಮಸ್ಯೆಗೆ ಅನುಗುಣವಾಗಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ. ಓಕೆ ಡಾಕ್ಟರ್, ಈಗ ಆಲೋಪತಿಗೂ ಆಯುರ್ವೇದಕ್ಕೂ ಚಿಕಿತ್ಸೆ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಈ ಸಂಧಿವಾತಕ್ಕೆ? ಅಲೋಪತಿ ಚಿಕಿತ್ಸೆಯನ್ನು ನೋಡೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಪೈನ್ ಕಿಲ್ಲರ್ಸ್ ಅನ್ನ ಕೊಡ್ತಾರೆ. ಪೈನ್ ಕಿಲ್ಲರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತಾತ್ಕಾಲಿಕವಾಗಿ ನೋವಾದಾಗ ನೋವನ್ನು ಉಪಶಮನ ಮಾಡುವಂತಹ ಪ್ರಕ್ರಿಯೆ, ಇಂತಹ ಚಿಕಿತ್ಸೆಯನ್ನು ಅಲೋಪತಿಯಲ್ಲಿ ಕೊಡ್ತಾರೆ. ಇದ್ರ ಜೊತೆಗೆ ನಾನ್ ಸ್ಟಿರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಹೇಳ್ತಾರೆ, NSAID ಅಂತ, ಅಂತಹ ಔಷಧಿಗಳನ್ನು ಕೂಡ ಕೆಲವೊಮ್ಮೆ ಕೊಡುವಂತಹದ್ದು. ಜೊತೆಗೆ ಅಲೋಪತಿಯ ಚಿಕಿತ್ಸಾ ಕ್ರಮವನ್ನು ನೋಡಿದಾಗ ಜಾಯಿಂಟ್ ಮೂಳೆಯ ಮಧ್ಯದಲ್ಲಿ ಸ್ಟಿರಾಯ್ಡ್ಸ್ನ ಇಂಜೆಕ್ಟ್ ಮಾಡುವಂತಹದ್ದು. ನೋವು ಅಥವಾ ಅತಿಯಾದ ನೋವಿದೆ, ಮೂವ್ಮೆಂಟ್ಸೇ ಇಲ್ಲ, ಹ್ಯಾಂಪರ್ ಆಗಿಬಿಟ್ಟಿದೆ ಪೂರ್ತಿ ಅಂತ ಅಂದಾಗ ಒಳಗೆ ಸ್ಟಿರಾಯ್ಡ್ನ ಇಂಜೆಕ್ಷನನ್ನು ಕೂಡ ಕೊಡುವಂತಹದ್ದು. ಇಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಜಾಯಿಂಟ್ ರೀಪ್ಲೇಸ್ಮೆಂಟ್, ತುಂಬ ಸಮಸ್ಯೆ ಎದ್ದು ಓಡಾಡೋಕ್ಕೆ ಆಗೋದಿಲ್ಲ ಅನ್ನುವಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಥೆರಪಿಯನ್ನು ಕೂಡ ಮಾಡುವಂಥದ್ದು. ಹೀಗೆ ಅದರಲ್ಲಿ ಬೇರೆ ಬೇರೆ ಹಂತದ ಚಿಕಿತ್ಸೆಯನ್ನು ಮಾಡ್ತಾರೆ. ಪೇಯ್ನ್ ಕಿಲ್ಲರಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಸಾಕಷ್ಟು ಅಡ್ಡ ಪರಿಣಾಮಗಳಿರುತ್ತೆ. ಮೊದಲನೇದು. ಎರಡನೇದು, ಈ ಪೇಯ್ನ್ ಕಿಲ್ಲರ್ ಹೇಗೆ ಅಂದರೆ ಇವತ್ತು ಯಾವ ಡೋಸ್ ನಮ್ಮ ದೇಹಕ್ಕೆ ಕೆಲಸ ಮಾಡ್ತಾ ಇರುತ್ತೋ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಆ ಡೋಸ್ ಕೆಲಸ ಮಾಡೋದಿಲ್ಲ. ಇನ್ನು ಮುಂದಿನ ಹಂತದ ಅವು ಮಾತ್ರೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಹೈಯರ್ ಡೋಸ್ ಅಂತ ತಗೊಳ್ತಾ ಹೋಗಬೇಕಾಗತ್ತೆ. ಯಾವುದೋ ಒಂದು ಹಂತಕ್ಕೆ ಬಂದಾಗ ಯಾವ ಪೇಯ್ನ್ ಕಿಲ್ಲರ್ಸು ಕೆಲಸವೇ ಮಾಡೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪೇಯ್ನ್ ಕಿಲ್ಲರ್ಸ್ ಅನ್ನುವಂಥದ್ದು ಈ ಡ್ರಾಬ್ಯಾಕ್ ಇರುತ್ತೆ ಪೇಯ್ನ್ ಕಿಲ್ಲರ್ಸಲ್ಲಿ. ಇನ್ನು NSAIDs ಅಥವಾ ನಾನ್ ಸ್ಟಿರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದರೆ ಅದರಲ್ಲೂ ಕೂಡ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ರಿಸರ್ಚ್ ಮೂಲಕ ಏನೇನು ಪ್ರೂವ್ ಆಗಿದೆ ಅಂತಂದರೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಅಂತಂದರೆ ಗ್ಯಾಸ್ಟ್ರೈಟಿಸ್ ಸಂಬಂಧಿ ಅಥವಾ ಜಠರದ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು, ಅಥವಾ ಅಲ್ಸರ್ ಹುಣ್ಣುಗಳು ಕೂಡ ಆಗಬಹುದು, ಬ್ಲೀಡಿಂಗ್ ಡಿಸಾರ್ಡರ್ಸ್ ರಕ್ತಸ್ರಾವದಂತಹ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು. ಹೆಚ್ಚಿನ ದಿವಸ ತೆಗೆದುಕೊಳ್ಳೋದ್ರಿಂದ ಇಂತಹ ಸಮಸ್ಯೆಗಳು ಕೂಡ ಉಂಟಾಗಬಹುದು.
ಇನ್ನು ಸ್ಟಿರಾಯ್ಡ್ ಟ್ರೀಟ್ಮೆಂಟ್, ಅದೇನು ಹೆಚ್ಚಾಗಿ ಸ್ಟಿರಾಯ್ಡ್ನ ಈ ಸಮಸ್ಯೆನಲ್ಲಿ ಬಾಯಿಂದ ಕೊಡೋದಿಲ್ಲ, ಯಾವ ಮೂಳೆ ಎಫೆಕ್ಟೆಡ್ ಆಗಿರುತ್ತೋ ಅಥವಾ ಯಾವ ಸಂಧಿ ಎಫೆಕ್ಟ್ ಆಗಿರುತ್ತೋ ಸಂಧಿಗೆ ಇನ್ಸರ್ಟ್ ಮಾಡುವಂತಹ ಚಿಕಿತ್ಸೆಯನ್ನು ಮಾಡುವಂಥದ್ದು. ಇಂತಹ ಚಿಕಿತ್ಸೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇದು 1 ವರ್ಷದಲ್ಲಿ ಈ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಹೆಚ್ಚಂದರೆ 3 ರಿಂದ 4 ಬಾರಿ ತೆಗೆದುಕೊಳ್ಬೋದು, ಅದಕ್ಕೂ ಹೆಚ್ಚಿಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸ್ಟಿರಾಯ್ಡ್ಸ್ಗೆ ತನ್ನದೇ ಆದಂತಹ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಇನ್ನು ಕೊಟ್ಟಾಗ ಕಡಿಮೆ ಆಗುವಂತಹದ್ದು, ಇದು ಬಿಟ್ಟ ಮೇಲೆ ಇದ್ದಕ್ಕಿದ್ದ ಹಾಗೆ ಮತ್ತೆ ನೋವು ತುಂಬ ತೀವ್ರವಾಗಿ ಕಾಣಿಸ್ಕೊಳ್ಳುವಂತಹದ್ದು ಕೂಡ ಲಕ್ಷಣಗಳು ಕಂಡು ಬಂದಿದೆ ಈ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಮಾಡಿದಾಗ. ಈ ಥರ ಸಮಸ್ಯೆಗಳು ಬರ್ಬೋದು. ಜಾಯಿಂಟ್ ರೀಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಸುಮಾರಷ್ಟು ಜನರಿಗೆ ಮೊದಲನೇ 10 ವರ್ಷದಲ್ಲೇ ಮತ್ತೆ ಸಮಸ್ಯೆ ಬರುವಂಥದ್ದು. ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಹೇಗೆ ಅಂದರೆ, ಇದರ ಆಯಸ್ಸು 10 ರಿಂದ 15 ವರ್ಷ ಅಥವಾ ಕೆಲವೊಬ್ಬರಿಗೆ ಜಾಸ್ತಿನೂ ಬರಬಹುದು. ಹಾಗಾಗಿ 10 ವರ್ಷದ ಒಳಗಡೆ ಒಂದು ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ, ಒಂದು 29% ಅಷ್ಟು ಜನರಿಗೆ ಹಾಕಿ ಒಂದು 10 ವರ್ಷದ ಒಳಗಡೆನೆ ಸಮಸ್ಯೆ ಬಂದಿರುವಂತಹದ್ದು ಇದೆ. ಅದ್ರ ಜೊತೆಗೆ ಇನ್ನು ಕೆಲವರಿಗೆ ಒಂದು 9% ಅಷ್ಟು ಜನರಿಗೆ ಅದು ನೋವು ಬಂದು ತಡಿಲಿಕ್ಕಾಗದೆ ಸಮಸ್ಯೆ ಆಗಿರುವಂತಹದ್ದೇ. ಇನ್ನು ಕೆಲವರಿಗೆ 14-18% ಅಷ್ಟು ಜನರಿಗೆ ಅದು ಲೂಸನ್ ಆಗಿಬಿಟ್ಟು, ಅಂದರೆ ಜಾಯಿಂಟ್ ಏನು ರೀಪ್ಲೇಸ್ ಮಾಡಿರ್ತಾರೆ ಕಂಪ್ಲೀಟಾಗಿ ನಮ್ಮ ಜಾಯಿಂಟನ್ನು ತೆಗೆದು ಇಲ್ಲ ಪ್ಲಾಸ್ಟಿಕ್ ಜಾಯಿಂಟು, ಇಲ್ಲ ಮೆಟಲ್ ಜಾಯಿಂಟು, ಇಲ್ಲ ಸೆರಾಮಿಕ್ ಜಾಯಿಂಟನ್ನು ಹಾಕಿರ್ತಾರೆ, ಅದು ಲೂಸ್ ಆಗುವಂತಹ ಸಾಧ್ಯತೆ, ಇಂತಹ ಸಾಧ್ಯತೆಗಳು ಕೂಡ ಇದೆ. ಯಾವಾಗ ತುಂಬ ತುಂಬ ಸಿವಿಯರ್ ಆಗಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ದಾಗ ಮಾತ್ರ ಈ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದು ಸೂಕ್ತ ಅಂತ ಅನಿಸುತ್ತೆ. ಹೆಚ್ಚಾಗಿ ಪೇಯ್ನ್ ಕಿಲ್ಲರ್ಸ್, ಸುಮ್ಮನೆ ಯಾವುದೋ ಅಂಗಡಿಗೆ ಹೋದೆ, ಡಾಕ್ಟರ್ ಸಲಹೆ ಇಲ್ಲದೆ ಅಂಗಡಿಗೆ ಹೋಗಿ ಪೇಯ್ನ್ ಕಿಲ್ಲರ್, ಮೆಡಿಕಲ್ ಶಾಪಿಗೆ ಹೋದರೆ ಎಲ್ಲ ಮೆಡಿಕಲ್ ಶಾಪ್ ಅವರು ಒಂದು ಪೇಯ್ನ್ ಕಿಲ್ಲರ್ ಕೊಡ್ತಾರೆ. ಈ ರೀತಿಯಾಗಿ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳಿರುತ್ತೆ ಅಂತ ಹೇಳ್ಬೋದು. ಹೇಗೆ ಆಯುರ್ವೇದದ ಎಣ್ಣೆ ತೆಗೆದುಕೊಂಡ್ರೆ ಆಗುತ್ತೋ ಅದೇ ರೀತಿಯಲ್ಲಿ ಅಲೋಪತಿಯ ಔಷಧಿಗಳನ್ನ ತೆಗೆದುಕೊಂಡಾಗ ಕೂಡ ಅಡ್ಡ ಪರಿಣಾಮಗಳಾಗುತ್ತೆ. ಓಕೆ ಡಾಕ್ಟರ್, ಅಂದರೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿ ಮೆಡಿಕೇಶನ್ ಮಾಡ್ಕೊಳ್ದೇ ಇರೋದು ತುಂಬಾನೇ ಒಳ್ಳೆಯದು. ಹೌದು, ಖಂಡಿತವಾಗ್ಲೂ ಹೌದು. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅನ್ನುವಂತಹದ್ದು ಮೊದಲೇ ಹೇಳಿದ ಹಾಗೆ ಭಾರತದಲ್ಲಿ 10 ಮಿಲಿಯನ್ಗೂ ಹೆಚ್ಚು ಜನರಿಗೆ ಕಾಡ್ತಾ ಇದೆ. ಇನ್ನು ಪ್ರಪಂಚಾದ್ಯಂತ 237 ಮಿಲಿಯನ್ಗೂ ಹೆಚ್ಚು ಜನರಿಗೆ ಕಾಡ್ತಾ ಇದೆ. ಇದನ್ನ ನಾವು ಡಿಜನರೇಟಿವ್ ಡಿಸೀಸ್, ಅಂದರೆ ಹೆಚ್ಚು ಶುರುವಿನಲ್ಲಿ ಬಹಳ ನಿಧಾನವಾಗಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ ಮುಂದೆ ವರ್ಧ ಹಾಗೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಶುರುನಲ್ಲೇ ಇದಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ ಆದಷ್ಟು ಮುಂದೆ ಆಗುವಂತಹದನ್ನ ಅವಾಯ್ಡ್ ಮಾಡ್ಬೋದು. ಯಾವುದೇ ಪದ್ಧತಿಯಲ್ಲಿರ್ಬೋದು, ಆಯುರ್ವೇದ ಇರ್ಬೋದು, ಅಲೋಪತಿಯಲ್ಲಿರ್ಬೋದು. ಇದು ಏನಾಗಿದೆ, ಇದನ್ನ ಈ ಮೂಳೆ ಸವಕಳಿ ಅಥವಾ ಏನಾಗಿದೆ ಅದನ್ನ ಮತ್ತೆ ಸರಿ ಮಾಡುವಂತಹ ಚಿಕಿತ್ಸೆ ಇಲ್ಲ, ಲಾಕ್ಷಣಿಕ ಚಿಕಿತ್ಸೆ ಅಷ್ಟೇ. ಏನು ಲಕ್ಷಣ ಬರ್ತಾ ಇದೆಯೋ ಆ ಲಕ್ಷಣಗಳಿಗೆ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಮುಂದೆ ಪ್ರೋಗ್ರೆಸ್ ಆಗದೆ ಇರೋಗೆ, ಈಗ ಯಾವ ಹಂತದಲ್ಲಿದೆಯೋ ಕಾಯಿಲೆ, ಈ ಹಂತದಿಂದ ಮುಂದಿನ ಹಂತಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು. ಇದೇ ಚಿಕಿತ್ಸೆಯನ್ನ ಎಲ್ಲಾ ಚಿಕಿತ್ಸಾ ಪದ್ಧತಿಯಲ್ಲೂ ಅನುಸರಿಸ್ತಾ ಇರುವಂತಹದ್ದು ಸದ್ಯದ ಮಟ್ಟಿಗೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನುವಂತಹ ಸಮಸ್ಯೆಗೆ. ಹಾಗಾಗಿ ಹೆಚ್ಚಿನ ದಿನ ಅಲ್ಲೇನೋ ಹೋದೆ, ಒಂದು ಪೇಯ್ನ್ ಕಿಲ್ಲರ್ ತಗೊಂಡೆ, ಇಲ್ಲೇನೋ ಹೋದೆ, ಒಂದು ಆಯಿಲ್ ತಗೊಂಡೆ, ಈ ರೀತಿಯಾಗಿ ಮಾಡಿಕೊಂಡು ಕಾಯಿಲೆನ ಮುಂದಿನ ಹಂತಕ್ಕೆ ಹೋಗುವಂತ ತನಕ ಬಿಟ್ಟು ಮುಂದಿನ ಹಂತಕ್ಕೆ ಹೋದ ಮೇಲೆ ವೈದ್ಯರನ್ನ ಭೇಟಿ ಮಾಡಿದ್ರೆ ಅದನ್ನ ಮತ್ತೆ ಆ ಪ್ರೋಸೆಸ್ನ ಹಿಂದೆ ತರೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಬೇಗ ವೈದ್ಯರನ್ನ ಕಂಡು ಮಾಹಿತಿಯನ್ನು ತೆಗೆದುಕೊಂಡು ಏನಾಗಿದೆ ಅನ್ನುವಂತಹ ಡಯಾಗ್ನೋಸಿಸ್ ಸಿಕ್ಕಿ ಸರಿಯಾದಂತಹ ಚಿಕಿತ್ಸೆ ತೆಗೆದುಕೊಂಡ್ರೆ ಇದನ್ನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಸಾಕಷ್ಟು ಸಂಧಿವಾತದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ, ಜನರಿಗೆ ಸಲಹೆ ಕೂಡ ನೀಡುವಂಥ ಕೆಲಸ ಮಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಶ್ರುತಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಸಂಧಿವಾತದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ರಿ. ಯಾವುದೇ ಸಮಸ್ಯೆ ಉಲ್ಬಣ ಆಗೋದಕ್ಕಿಂತ ಮುಂಚೆ ಅದನ್ನ ಬರ್ದೇ ಇರೋ ಥರ ತಡೆಗಟ್ಟೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದೇ ಇವತ್ತಿನ ವಿಶೇಷ. ಹಲೋ ಡಾಕ್ಟರ್, ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ ಶಿವಮೊಗ್ಗ.